ಸೊ ಟುಡೇಸ್ ಟಾಪಿಕ್ ವೆಯ್ಟ್ ಲಾಸ್. ಸೊ ತುಂಬ ಜನ ನನಗೆ ಕೇಳ್ತಿದ್ರಿ ವೆಯ್ಟ್ ಲಾಸ್ ಮೇಲೆ ವಿಡಿಯೋ ಮಾಡಿ ಅಂತ. ನಾನು ಲಾಸ್ಟ್ ಟೈಮ್ ಏನು ಮಾಡಿದ್ದೆ, ನಾನು ವೆಯ್ಟ್ ಗೈನ್ ಮೇಲೆ ವಿಡಿಯೋ ಮಾಡಿದ್ದೆ. ಸೊ ವೆಯ್ಟ್ ಗೈನಲ್ಲಿ ಯಾವ್ಯಾವ ಥರ ಇರುತ್ತೆ, ಹೆಂಗೆ ಮಾಡಬೇಕು ಅಂತ ಪ್ರತಿಯೊಂದು ಹೇಳ್ಕೊಟ್ಟಿದ್ದೆ. ಸೊ ಇವತ್ತು ವೆಯ್ಟ್ ಲಾಸನ್ನು ಡಿಸ್ಕಸ್ ಮಾಡೋಣ. ಯಾಕಂದರೆ ನಾನು ನೋಡಿರೋ ಪ್ರಕಾರ ಮೆಜಾರಿಟಿ ಒಂದು 70% ಜನ ಏನಿರ್ತಾರೆ, 70 to 75% ವೆಯ್ಟ್ ಲಾಸ್ ಮಾಡೋದಕ್ಕೆ ಸ್ಟ್ರಗಲ್ ಮಾಡ್ತಿರ್ತಾರೆ, ಆಯಿತಾ. ಆ್ಯಂಡ್ ಮಿಕ್ಕಿದೇನಿದೆ ಒಂದು 25-30% ಪಾಪ್ಯುಲೇಷನ್ ವೆಯ್ಟ್ ಗೈನ್ ಮಾಡೋಕ್ಕೆ ಸ್ಟ್ರಗಲ್ ಮಾಡ್ತಿರ್ತಾರೆ. ಬಟ್ ಮೆಜಾರಿಟಿ ವೆಯ್ಟ್ ಲಾಸ್ ಮೇಲೆ. ಸೊ ಇದು ಒಂದು ತುಂಬ ದೊಡ್ಡ ಪ್ರಾಬ್ಲಮ್ ಆಗಿದೆ ಜನಕ್ಕೆ, ವೆಯ್ಟ್ ಲಾಸ್ ಆಗ್ತಾ ಇಲ್ಲ. ಸೊ ವೆಯ್ಟ್ ಲಾಸಲ್ಲಿ ಕನ್ಫ್ಯೂಷನ್ ಇದೆ, ಹೆಂಗೆ ಮಾಡೋದು, ಏನು ತಿನ್ನಬೇಕು, ಎಷ್ಟು ತಿನ್ನಬೇಕು, ಒಂದು ಅರ್ಥ ಆಗ್ತಿಲ್ಲ, ಯಾವ ಥರ ಮಾಡಬೇಕು ಅಂತ. ಸೊ ಅದನ್ನು ಡಿಸ್ಕಸ್ ಮಾಡೋಣ. ಆದಷ್ಟು ಸಿಂಪ್ಲಿಫೈ ಮಾಡಿ ಹೇಳ್ತೀನಿ. ಏನು ಫ್ಲೋ ರೆಡಿ ಮಾಡ್ಕೊಂಡಿಲ್ಲ, ಲೈಕ್ ತುಂಬ ಸತಿ ಯೋಚಿಸಿ ತುಂಬ ಸತಿ ಮಾಡಿರೋದ್ರಿಂದ ಎಲ್ಲ ಒಂಥರ ತಲೆಯಲ್ಲೇ ಇದೆ. ಸೊ ಅದನ್ನು ಹಾಗೆ ಬರೀತಾ ಹೋಗ್ತೀನಿ. ಇನ್ ಕೇಸ್ ಫ್ಲೋ ಏನಾದರೂ ಕಟ್ ಆಯಿತು ಅಂತ ಅಂದರೆ ಅದನ್ನು ಅವಾಗ ನೋಡ್ಕೊಳ್ಳೋಣ. ಬಟ್ ಓಕೆ, ಸೊ ಶುರು ಮಾಡೋಣ ಈಗ. ವೆಯ್ಟ್ ಲಾಸ್ ಇವತ್ತಿನ ಟಾಪಿಕ್. ಸೊ ವೆಯ್ಟ್ ಲಾಸಲ್ಲಿ 2 ಥರ ಬರುತ್ತೆ ನಿಮಗೆ. ಸೊ ಒಂದೇನು ಫ್ಯಾಟ್ ಲಾಸ್ ಬರುತ್ತೆ, ಸೆಕೆಂಡ್ ಒನ್ ಏನು ಬರುತ್ತೆ, ಮಸಲ್ ಲಾಸ್ ಬರುತ್ತೆ. ಸೊ ವೆಯ್ಟ್ ಲಾಸಲ್ಲಿ 2 ಥರ ಬರುತ್ತೆ, ಫ್ಯಾಟ್ ಲಾಸ್ ಮತ್ತು ಮಸಲ್ ಲಾಸ್. ಈಗ ನಮಗೆ ಏನು ಬೇಕು, ನಮಗೆ ಫ್ಯಾಟ್ ಲಾಸ್ ಮೇಲೆ ಫೋಕಸ್ ಮಾಡ್ಬೇಕು. ನಾವು ಇದರಲ್ಲಿ ಮಸಲ್ ಲಾಸನ್ನು ಅವಾಯ್ಡ್ ಮಾಡಬೇಕು. ಮಸಲ್ ಲಾಸ್ ನಮಗೆ ಆಗಬಾರ್ದು, ಆಯಿತಾ. ಈಗ ಜನ ಏನು ಮಾಡ್ತಾರೆ, ವೆಯ್ಟ್ ಲಾಸ್ ಅಂದಿದ ತಕ್ಷಣ ಕಮ್ಮಿ ತಿನ್ನೋಕ್ಕೆ ಶುರು ಮಾಡ್ತಾರೆ. ಸೊ ಕಮ್ಮಿ ತಿಂದಾಗ ಏನಾಗುತ್ತೆ, ಅವ್ರಿಗೆ ವೆಯ್ಟು ಕಮ್ಮಿ ಆಗ್ತಿದೆ ಅನ್ನೋದು ಗೊತ್ತಾಗುತ್ತೆ, ಆಯಿತಾ. ಈಗ ಏನು ಮಾಡ್ತಾರೆ, ವೇಯಿಂಗ್ ಮಿಷಿನ್ ಮೇಲೆ ನಿಂತ್ಕೋತಾರೆ, ವೇಯಿಂಗ್ ಮಿಷಿನ್ ಮೇಲೆ ನಿಂತ ಖುಷಿ ಆಗ್ತಾರೆ ವೆಯ್ಟ್ ಕಮ್ಮಿ ಆಗ್ತಿದೆ ಅಂತ. ಆದರೆ ಅದರಲ್ಲಿ ಫ್ಯಾಟ್ ಹೋಗ್ತಿದೆಯಾ, ಮಸಲ್ ಹೋಗ್ತಿದೆಯಾ, ಅವ್ರಿಗೆ ಒಂದು ಗೊತ್ತೇ ಇರೋದಿಲ್ಲ. ನಾಲೆಡ್ಜ್ ಯಾರಿಗಿರುತ್ತೋ ಅವ್ರಿಗೆ ಗೊತ್ತು, ಅವ್ರು ಕರೆಕ್ಟಾಗಿ ಮಾಡ್ತಿರ್ತಾರೆ. ಸೊ ಇವಾಗ ನಾಲೆಡ್ಜ್ ಯಾರಿಗಿಲ್ಲ ಅವರಿಗೆ ಇವತ್ತು ಡಿಸ್ಕಸ್ ಮಾಡಿ ಕ್ಲಿಯರ್ ಮಾಡೋಣ ಅದನ್ನ ಏನಂತ. ಸೊ ಫ್ಯಾಟ್ ಲಾಸ್ ಏನಿಗೆ ಫೋಕಸ್ ಮಾಡಬೇಕಂದ್ರೆ, ಫ್ಯಾಟ್ ನಮಗೆ ಒಳ್ಳೇದು ಅಂದರೆ ಸ್ವಲ್ಪ ಫ್ಯಾಟ್ ಇರಬೇಕು. 12% ಬಾಡಿ ಫ್ಯಾಟ್, 15% ಬಾಡಿ ಫ್ಯಾಟ್ ಇರಬೇಕು. ಬಟ್ 25%, 30% ಕ್ಯಾರಿ ಮಾಡಿಬಿಟ್ಟು ಅದನ್ನು ಪ್ರೌಡಾಗಿ ಹೇಳ್ಕೊಳ್ಳೋದು ಒಳ್ಳೇದಲ್ಲ, ಆಯಿತಾ. ಲೈಕ್ ಮೈ ಬಾಡಿ ಮೈ ರೂಲ್ಸ್, ಅದು ಇದು ಇಟ್ಸ್ ಫೈನ್, ಲೈಕ್ ಐ ಲವ್ ಮೈ ಬಾಡಿ ಎಲ್ಲ ಓಕೆ. ಆದರೆ ಒಂದು ಹೆಲ್ತ್ ಕನ್ಸರ್ನ್ ಅನ್ನೋದು ಬರುತ್ತೆ. ನೀವು 30% ಬಾಡಿ ಫ್ಯಾಟ್ ಹತ್ತಿರ ಇದ್ದಾಗ ಹೆಲ್ತ್ ರಿಸ್ಕ್ಗಳು, ಹೆಲ್ತ್ ಕನ್ಸರ್ನ್ಗಳೆಲ್ಲ ಬರುತ್ತೆ. ನಿಮ್ಮ ಬಾಡಿ ನೀವು ಲವ್ ಮಾಡ್ತಿದ್ದೀರಾ ಅಂದರೆ ನೀವು 30%ಅಲ್ಲಿ ಇಡಬಾರ್ದು ನಿಮ್ಮ ಬಾಡಿನ. ನಿಮ್ಮ ಬಾಡಿ ನೀವು ಲವ್ ಮಾಡ್ತಿದ್ದೀರಾ ಅಂದರೆ ಅದನ್ನು 15%ಗೆ ತೊಗೊಬರ್ಬೇಕು. ನಿಮ್ಮ ಬಾಡಿ ಏನು ಡಿಸರ್ವ್ ಮಾಡುತ್ತೆ ಅದನ್ನು ಕೊಡಿ ನಿಮ್ಮ ಬಾಡಿಗೆ, ಆಯಿತಾ. 15% ಬಾಡಿ ಫ್ಯಾಟು, 12% ಬಾಡಿ ಫ್ಯಾಟ್ ತುಂಬ ಹೆಲ್ದಿಯಾಗಿರುತ್ತೆ. 12 ಕಷ್ಟ ಆದರೆ 15 ಹೆಲ್ದಿಯಾಗಿರುತ್ತೆ ತುಂಬ, ಆ್ಯಂಡ್ ಅಚೀವೇಬಲ್ ಅದು. ಹುಡುಗಿರಿಗೆ ಒಂದು 20-25% ಈಸ್ ವೆರಿ ಹೆಲ್ದಿ, ಆಯಿತಾ. ಈಗ ಹುಡುಗರಿಗೆ 10% ಲೀನ್ ಆದರೆ ಹುಡುಗಿರಿಗೆ 20% ಲೀನ್ ಅಂತ ಕನ್ಸಿಡರ್ ಆಗುತ್ತೆ, ಆಯಿತಾ. ಸ್ವಲ್ಪ ಮೆಟ್ರಿಕ್ಸ್ ಚೇಂಜ್ ಆಗುತ್ತೆ ಇಲ್ಲಿ ಹುಡುಗರಿಗೆ ನಮ್ಮದು 6 ಪ್ಯಾಕ್ಸ್ ಎಲ್ಲ ಕಾಣಿಸೋದೆಲ್ಲ ನಮಗೆ 12%ಗೆ ಆಗುತ್ತೆ, 10-12%ಗೆಲ್ಲ. ಹುಡುಗಿರಿಗೇನು ಅದೇನೇ 20-22%. ಸೊ ಏನಿಲ್ಲ ಅಂದ್ರೂ ಒಂದು 10% ಆ್ಯಡ್ ಮಾಡ್ಕೊಳ್ಳಿ ನಿಮಗೆ ಹುಡುಗಿರಿಗೆ. ಸೊ ದಟ್ ಈಸ್ ಹೆಲ್ದಿ ಫಾರ್ ಯು. ಈಗ ಹುಡುಗರಿಗೆ 12% ಅಂತ ಏನಂದರೆ 12-15, ಹುಡುಗಿರಿಗೆ ಹಾಗೆ 20-25 ಅಂತ ಇಟ್ಕೊಳ್ಳಿ ಅಷ್ಟೇ, ಓಕೆನಾ. ತುಂಬ ಜಾಸ್ತಿ ಬಾಡಿ ಫ್ಯಾಟ್ ಪರ್ಸೆಂಟೇಜಲ್ಲಿ ಇರಬಾರ್ದು, ಒಳ್ಳೇದಲ್ಲ. ಸೊ ಫ್ಯಾಟ್ ಲಾಸ್ ಹೆಂಗೆ, ಈಗ ಫ್ಯಾಟ್ ಲಾಸ್ ಈಗ ಫಸ್ಟ್ ಏನು ಮಾಡೋಣ ಅಂದರೆ, ಮಸಲ್ ಲಾಸಿಗೆ ಮತ್ತು ಫ್ಯಾಟ್ ಲಾಸಿಗೆ ಏನು ಡಿಫ್ರೆನ್ಸು, ಹೆಂಗೆ ಮಾಡೋದು, ಇದನ್ನು ಹೆಂಗೆ ಟ್ರಿಗರ್ ಮಾಡೋದು, ಪ್ಲಸ್ ಇದನ್ನು ಹೆಂಗೆ ಅವಾಯ್ಡ್ ಮಾಡಬೇಕು ಅಂತ. ಸೊ ನಮಗೆ ಇದನ್ನು ಟ್ರಿಗರ್ ಮಾಡಬೇಕು, ಇದು ಮೇಲಕ್ಕೆ ಅಂದರೆ ಇದು ಜಾಸ್ತಿ ಲಾಸ್ ಆಗಬೇಕು. ಆ್ಯಂಡ್ ಮಸಲ್ ಲಾಸ್ ನಮಗೆ ಕೆಳಗಡೆ ಬರಬೇಕು, ಅಂದರೆ ಮಸಲ್ ಲಾಸ್ ಆಗದೆ ಇರೋ ಥರ ನೋಡ್ಕೋಬೇಕು ನಾವು ಇವಾಗ. ಸೊ ಫ್ಯಾಟ್ ಲಾಸ್ ಹೆಂಗೆ ಅಂತಂದರೆ, ಬೇಸಿಕಲಿ ನೀವು ಒಂದು ಕ್ಯಾಲರಿ ಡಿಫಿಸಿಟಲ್ಲಿ ತಿನ್ನಬೇಕು ಇವಾಗ. ಸೊ ಕ್ಯಾಲರಿ ಡಿಫಿಸಿಟ್ ಅಂದರೆ ಏನು, ನಿಮ್ದೊಂದು ಮೇಂಟೆನೆನ್ಸ್ ಕ್ಯಾಲರೀಸ್ ಅಂತ ಬರುತ್ತೆ. ಸೊ ಮೇಂಟೆನೆನ್ಸ್ ಕ್ಯಾಲರೀಸ್ ಅಂದರೆ ನಿಮ್ಮ ಬಾಡಿ ಇವಾಗ ಹೆಂಗಿದೆ ಅಷ್ಟೇ ವೆಯ್ಟ್ ಮೇಂಟೈನ್ ಮಾಡ್ಕೊಂಡು ಅದೇ ಥರ ಕಾಣಿಸೋದಕ್ಕೆ ಒಂದು ಕ್ಯಾಲರೀಸ್ ಅನ್ನೋದು ಇರುತ್ತೆ, ಅದನ್ನು ಮೇಂಟೆನೆನ್ಸ್ ಕ್ಯಾಲರೀಸ್ ಅಂತೀವಿ. ಸೊ ಫಸ್ಟ್ ಟಾಸ್ಕ್ ಏನಂದರೆ, ನೀವು ಮೇಂಟೆನೆನ್ಸ್ ಕ್ಯಾಲರೀಸ್ನ ಲೆಕ್ಕ ಹಾಕೋಬೇಕು ನೀವು. ಸೊ ಫಸ್ಟ್ ಟಾಸ್ಕು ಮೇಂಟೆನೆನ್ಸ್ ಕ್ಯಾಲರೀಸನ್ನು ಲೆಕ್ಕ ಹಾಕೋಬೇಕು. ಮೇಂಟೆನೆನ್ಸ್ ಕ್ಯಾಲರೀಸ್ ಹೆಂಗೆ ಲೆಕ್ಕ ಹಾಕೋದು ಅಂತ ಗೊತ್ತಿಲ್ಲ ಅಂದರೆ, ಅದಕ್ಕೆ ಸ್ವಲ್ಪ ಕ್ಯಾಲ್ಕುಲೇಟರ್ಗಳನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಮಾಡಿರ್ತೀನಿ. ಆ ಕ್ಯಾಲ್ಕುಲೇಟರಿಗೆ ಹೋಗಿ ನೀವು ಮೇಂಟೆನೆನ್ಸ್ ಕ್ಯಾಲರೀಸ್ನ ಲೆಕ್ಕ ಮಾಡ್ಕೊಂಬಿಟ್ಟು ಬನ್ನಿ, ಆಯಿತಾ. ಸೊ ಫಸ್ಟು ಕೆಲಸ ನಿಮಗೆ ಅದನ್ನು ಮಾಡಬೇಕು. ಸೆಕೆಂಡ್ ಏನು ಅಂದರೆ, ನಿಮಗೆ ವರ್ಕೌಟ್ ಎಕ್ಸ್ಪೀರಿಯನ್ಸ್ ಇಲ್ಲ, ನೀವು ಡಯಟ್ ಯಾವತ್ತೂ ಫಾಲೋ ಮಾಡಿಲ್ಲ, ಫಸ್ಟ್ ಟೈಮ್ ನಿಮ್ಮ ಮೇಂಟೆನೆನ್ಸ್ ಕ್ಯಾಲರೀಸ್ ಲೆಕ್ಕ ಹಾಕೊಂಡಿದ್ದೀರಾ. ನೀವೇನು ಮಾಡಬೇಕಂದ್ರೆ, ನಿಮ್ಮ ಮೇಂಟೆನೆನ್ಸ್ ಕ್ಯಾಲರೀಸಲ್ಲೇ ಒಂದು 2 to 3 ವೀಕ್ಸು ತಿನ್ಬೇಕು ಅದರಲ್ಲೇ. ಸೊ ನೀವು ಫಸ್ಟು 2 to 3 ವೀಕ್ಸ್ ಏನು ಮಾಡಿ, ನಿಮ್ಮ ಮೇಂಟೆನೆನ್ಸ್ ಕ್ಯಾಲರೀಸಲ್ಲೇ ಫುಡ್ಡನ್ನು ಕನ್ಸ್ಯೂಮ್ ಮಾಡಿ 2 to 3 ವೀಕ್ಸ್. ಇದು ಯಾರಿಗೆ ಅಂತಂದರೆ, ಯಾರಿಗೆ ಲಿಫ್ಟಿಂಗ್ ಎಕ್ಸ್ಪೀರಿಯನ್ಸ್ ಇಲ್ಲ, ಯಾರು ಜಿಮ್ಮನ್ನು ನೋಡಿಲ್ಲ, ಯಾರು ಡಯಟ್ ಮಾಡೇ ಇಲ್ಲ ಲೈಫಲ್ಲಿ, ಫಸ್ಟ್ ಟೈಮ್ ಯಾರ್ಯಾರು ಮಾಡ್ತಿದ್ರೆ ನಿಮಗೆ 2 to 3 ವೀಕ್ಸ್ ಮೇಂಟೆನೆನ್ಸಲ್ಲೇ ತಿನ್ನಿ. ಆ್ಯಂಡ್ ಮೇಂಟೆನೆನ್ಸಲ್ಲಿ ತಿನ್ಕೊಂಡು ಏನು ಮಾಡಬೇಕು ಅಂತಂದರೆ, ಅಬ್ಸರ್ವ್ ಮಾಡಬೇಕು ನಿಮ್ಮ ಬಾಡಿನ, ನಿಮ್ಮ ವೆಯ್ಟ್ ಅಬ್ಸರ್ವ್ ಮಾಡಬೇಕು, ಮಿರರ್ ನೋಡಬೇಕು, ಆಯಿತಾ. ಆ್ಯಂಡ್ ಮೆಜರ್ಮೆಂಟ್ಸ್ ಚೆಕ್ ಮಾಡ್ಕೋಬೇಕು, ಸಣ್ಣ ಆಗ್ತಿದ್ದೀನ ಏನು ಕತೆ ಅಂತ, ಓಕೆನಾ. ಸೊ ಏನು ಮಾಡಬೇಕು, ಇದಾದಮೇಲೆ ಅಬ್ಸರ್ವೇಷನಲ್ಲಿ ಇಡಬೇಕು ನಿಮ್ಮ ಬಾಡಿನ. ನಿಮ್ಮ ಬಾಡಿನ, ಆಯಿತಾ. ಸೊ ಅಬ್ಸರ್ವೇಷನ್ ತುಂಬ ಇಂಪಾರ್ಟೆಂಟ್, ಯಾಕಂದರೆ ಮೇಂಟೆನೆನ್ಸಲ್ಲೇ ಏನಾದರೂ ನಿಮಗೆ ವೆಯ್ಟ್ ಲಾಸ್ ಆಗ್ತಾ ಇದೆ ಫ್ಯಾಟ್ ಲಾಸ್ ಆಗ್ತಾ ಇದೆ ಅಂತಂದರೆ ಅದನ್ನು ಕಂಟಿನ್ಯೂ ಮಾಡಬೇಕು, ಅವಾಗ ಡಿಫಿಸಿಟಿಗೆ ಹೋಗೋ ಅವಶ್ಯಕತೆ ಇಲ್ಲ. ನೀವು
ಸ್ವಲ್ಪ ಬಾಡಿನ ಅಡ್ಜಸ್ಟ್ ಮಾಡ್ತೀವಿ. ಈಗ ಹೆಂಗೆ ಅಂತಂದರೆ 2 ಇದು ಬರುತ್ತೆ ಪಾಯಿಂಟು. ಒಂದು ಬಲ್ಕಿಂಗ್ ಪಾಯಿಂಟು, ಒಂದು ಕಟಿಂಗ್ ಪಾಯಿಂಟ್ ಅಂತ. ಸೊ ಮಧ್ಯದಲ್ಲಿ ಮೇಂಟೆನೆನ್ಸ್ ಇರುತ್ತೆ. ಸೊ ಒಂದರಿಂದ ಇನ್ನೊಂದಕ್ಕೆ ಹೋಗೋದಕ್ಕೆ ಇದ್ರ ಥ್ರೂನೇ ಹೋಗಬೇಕು ಅಥವಾ ವಯಾ ಮೇಂಟೆನೆನ್ಸೇ ಹೋಗಬೇಕು ನೀವು. ಸೊ ಇವಾಗ ಹೆಂಗೆ ಅಂತಂದರೆ, ಈಗ ನೀವು ತುಂಬ ಜಾಸ್ತಿ ತಿಂದು ದಪ್ಪ ಆಗಿದ್ದೀರಾ ಅಂದರೆ, ಸೊ ಫಸ್ಟು ಮೇಂಟೆನೆನ್ಸಿಗೆ ಬರಬೇಕು. ಮೇಂಟೆನೆನ್ಸಲ್ಲಿ ಬಾಡಿನ ಅಡ್ಜಸ್ಟ್ ಮಾಡಬೇಕು, ಬ್ಯಾಲೆನ್ಸ್ ಮಾಡ್ಬೇಕು ಅದನ್ನ. ಸೊ ನಿಮ್ಮ ಬಾಡಿ ಏನಾಗುತ್ತೆ, ಮೇಂಟೆನೆನ್ಸಿಗೆ ಬಂದು 1 ವೀಕ್, 2 ವೀಕ್, 3 ವೀಕ್ಸ್ ಹಿಂಗೆ ಅಡ್ಜಸ್ಟ್ ಆಗುತ್ತೆ. ಓಕೆ, ಈಗ ಮೇಂಟೆನೆನ್ಸಿಗೆ ಅಡ್ಜಸ್ಟ್ ಆದೆ. ಅದಾದಮೇಲೆ ವೆಯ್ಟ್ ಲಾಸ್ ಮಾಡೋಕ್ಕೆ ಶುರು ಮಾಡಬೇಕು. ದಿಢೀರಂತ ನೆಗೆದಾಗ ಏನಾಗುತ್ತೆ, ಬಾಡಿ ಶಾಕಿಗೆ ಹೋಗ್ಬಿಡುತ್ತೆ. ಒಂದೇ ಸತಿಗೆ 3000 ಕ್ಯಾಲರೀಸಿಂದ 1500 ಕ್ಯಾಲರೀಸ್ ಕೊಡೋಕ್ಕೆ ಶುರು ಮಾಡಿದ್ರೆ, ನಿಮ್ಮ ಬಾಡಿ ಶಾಕಿಗೆ ಹೋದಾಗ ಏನಾಗುತ್ತೆ, ನಿಮಗೆ ಜಾಸ್ತಿ ಫ್ಯಾಟ್ ಲಾಸ್ ಆಗೋದಿಲ್ಲ. ನಿಮ್ಮ ಬಾಡಿ ಫ್ಯಾಟ್ ಬರ್ನ್ ಮಾಡೋದನ್ನು ಕನ್ಫ್ಯೂಸ್ ಮಾಡ್ಕೊಂಡು ಮಸಲೆಲ್ಲ ಬರ್ನ್ ಮಾಡೋಕ್ಕೆ ಶುರು ಮಾಡುತ್ತೆ. ಆ್ಯಂಡ್ ಆಫ್ಟರ್ ಅ ವೈಲ್ ನೀವು ಎಷ್ಟೇ ಕಮ್ಮಿ ತಿಂದರೂ ನಿಮ್ಮ ಬಾಡಿ ನಿಮ್ಮ ವೆಯ್ಟನ್ನು ಕಮ್ಮಿನೇ ಮಾಡೋದಿಲ್ಲ. ಅದೇನಾಗ್ಬಿಡುತ್ತೆ ಅಂದರೆ, ಪ್ಯಾನಿಕ್ ಆಗಿಬಿಟ್ಟು ಒಂದು ಸ್ಟೇಟಿಗೆ ಹೋಗ್ಬಿಡುತ್ತೆ. ಯಾವ ಥರ ಸ್ಟೇಟ್ ಅಂತಂದರೆ, ಓಕೆ ಇವ್ನು ನನಗೆ ಫುಡ್ಡೇ ಕೊಡ್ತಾ ಇಲ್ಲ, ಸೊ ನಾನು ಎನರ್ಜಿನ ಎಕ್ಸ್ಪೆಂಡ್ ಮಾಡಬಾರ್ದು, ನಾನು ಎನರ್ಜಿ ಬರ್ನ್ ಮಾಡಬಾರ್ದು, ಇವ್ನು ಕೊಡೋ ಫುಡ್ಗಿಂತ ನಾನು ಕಮ್ಮಿ ಎನರ್ಜಿನ ಬರ್ನ್ ಮಾಡಬೇಕು ಅನ್ನೋ ಆ ಲೆವೆಲಿಗೆ ಹೋಗ್ಬಿಡುತ್ತೆ. ಆ ಲೆವೆಲಿಗೆ ತೊಗೊಂಡೋಗ್ಬಾರ್ದು ಬಾಡಿನ. ನಿಧಾನಕ್ಕೆ ಬಂದಾಗ ಬಾಡಿ ನಿಧಾನಕ್ಕೆ ಫ್ಯಾಟ್ ಲಾಸ್ ಮಾಡ್ತಾ ಬರುತ್ತೆ. ಸಡನ್ನಾಗಿ ಅಗ್ರೆಸಿವ್ ಆಗಿ ಮಾಡಿದಾಗ ನಿಮಗೆ ರಿಸಲ್ಟ್ಸ್ ಬರೋದಿಲ್ಲ, ಪ್ಲಸ್ ನಿಮ್ಮ ಬಾಡಿನ ಜಾಸ್ತಿ ಡ್ಯಾಮೇಜ್ ಮಾಡ್ತಾ ಇದ್ದೀರಾ ನೀವು. ಸೊ ನಿಧಾನಕ್ಕೆ ಸ್ವಲ್ಪ ಡಿಫಿಸಿಟಲ್ಲೇ ಮಾಡ್ತಾ ಬನ್ನಿ. ಆ್ಯಂಡ್ ನಿಮ್ಗೆ ಇವಾಗ ಈಗ ಕೆಲವ್ರಿಗೆ ಹೆಂಗಿರುತ್ತೆ ಅಂದರೆ, ಮದುವೆ ಇದೆ 3 ತಿಂಗಳು, ಈಗ 3 ತಿಂಗಳು ಟಾರ್ಗೆಟು, 3 ತಿಂಗಳಲ್ಲಿ 20 kg ಕಮ್ಮಿ ಮಾಡಬೇಕು. ಅವೆಲ್ಲ ಮಾಡೋಕ್ಕೆ ಹೋಗ್ಬಿಡಿ, ಅದು ಸಸ್ಟೈನ್ ಆಗಲ್ಲ ನಿಮಗೆ. ನೀವು ವಾಪಸ್ ಏನಾಗುತ್ತೆ, ಮದುವೆ ಗಿದ್ವೆ ಎಲ್ಲ ಮುಗಿಸಾದ್ಮೇಲೆ 20 kg ಅಲ್ಲ 30 kg ಗೈನ್ ಮಾಡಿಬಿಡ್ತೀರಾ ವಾಪಸ್ಸು. ಯಾಕಂದರೆ ಹಳೆ ಹ್ಯಾಬಿಟಿಗೆ ಹೋಗ್ತೀರಾ, ಇನ್ನೂ ವರ್ಸ್ಟಾಗಿ ಮಾಡೋಕ್ಕೆ ಶುರು ಮಾಡ್ತೀರಾ. ಮುಂಚೆ ಏನು 2 ಚಪಾತಿ 3 ಚಪಾತಿ ತಿಂತಿದ್ರೆ 4 ಚಪಾತಿ ತಿನ್ನೋಕ್ಕೆ ಶುರು ಮಾಡಿಬಿಟ್ಟಿರ್ತೀರ. ಸೊ ಅದನ್ನು ಮಾಡೋಕ್ಕೆ ಹೋಗ್ಬೇಡಿ, ಆಯಿತಾ? ಅದೇನಾಗ್ಬಿಡುತ್ತೆ, ಶಾರ್ಟ್ ಟರ್ಮ್ ರಿಸಲ್ಟ್ಸ್ಗೋಸ್ಕರ ಲಾಂಗ್ ಟರ್ಮ್ ಹಿಟ್ ತೊಗೋತಿದ್ದೀರಾ ಹೆಲ್ತ್ ಮೇಲೆ. ಸೊ ಅದನ್ನು ಅವಾಯ್ಡ್ ಮಾಡಿ. ಲೈಕ್ ಈಗ ಇವೆಂಟ್ ಬೇಸ್ಡ್ ಫ್ಯಾಟ್ ಲಾಸ್ಗಳನ್ನು ಅವಾಯ್ಡ್ ಮಾಡಿ. ಲೈಕ್ 1 ಮಂತ್ ಇದೆ, 2 ಮಂತ್ ಇದೆ, 3 ಮಂತ್ ಇದೆ. ಆಗುತ್ತೆ, ಆಗಲ್ಲ ಅಂತಲ್ಲ. ನಾಲೆಡ್ಜ್ ಗೈನ್ ಮಾಡ್ಕೊಂಡು ಕರೆಕ್ಟಾಗಿ ಮಾಡಿದ್ರೆ ಆಗುತ್ತೆ. ಆ ಇವೆಂಟಿಗೋಸ್ಕರ ಊಟನೇ ಬಿಟ್ಬಿಡ್ತೀನಿ ನಾನು ಅಂತ ಮಾಡೋದು ಅದು ಒಳ್ಳೇದಲ್ಲ, ಸರಿನೂ ಅಲ್ಲ. ನಿಮ್ಗೆ ಲಾಂಗ್ ಟರ್ಮ್ ತುಂಬ ಹಿಟ್ ಆಗುತ್ತೆ ಅದು. ಸೊ ಅಬ್ಸರ್ವೇಷನಲ್ಲಿ ಇಡ್ತೀರಾ. ಆ್ಯಂಡ್ ಅಬ್ಸರ್ವೇಷನಲ್ಲಿ ಎಲ್ಲಿವರೆಗೂ ಇಡಬೇಕು, ಯಾವಾಗ ನಿಮ್ಮದು ವೆಯ್ಟು ಚೇಂಜ್ ಆಗೋದು ಸ್ಟಾಪ್ ಆಗುತ್ತೆ, ಆಯಿತಾ? ನಿಮ್ಮ ವೆಯ್ಟ್ ಚೇಂಜ್ ಆಗೋದು ಸ್ಟಾಪ್ ಆಗುತ್ತೆ. ಸಮ್ಟೈಮ್ಸ್ ಏನಾಗುತ್ತೆ, ಬಾಡಿ ರೀಕಾಂಪಿಗೆ ಹೋಗುತ್ತೆ. ರೀಕಾಂಪ್ ಅಂದರೆ ರೀಕಾಂಪೋಸಿಷನ್ ಅಂತ. ರೀಕಾಂಪೋಸಿಷನ್ ಅಂದರೆ ಏನು? ಫ್ಯಾಟ್ ಲಾಸ್ ಮತ್ತು ಮಸಲ್ ಗೈನ್ ಒಟ್ಟಿಗೆ ಆಗುತ್ತೆ, ಆಯಿತಾ? ಫ್ಯಾಟ್ ಲಾಸು ಆಗುತ್ತೆ, ಮಸಲ್ ಗೈನು ಆಗುತ್ತೆ. ಸೊ ವೆಯ್ಟ್ ಚೆಕ್ ಮಾಡಿದಾಗ ನಿಮ್ಮ ವೆಯ್ಟ್ ಸೇಮ್ ಇರುತ್ತೆ, ಬಟ್ ಮಿರರಲ್ಲಿ ನೋಡಿದಾಗ ಮತ್ತು ಮೆಜರ್ಮೆಂಟ್ ಚೆಕ್ ಮಾಡಿದಾಗ ನಿಮಗೆ ಡಿಫ್ರೆನ್ಸ್ ಕಾಣಿಸ್ತಿರುತ್ತೆ. ಅದಕ್ಕೆ ರೀಕಾಂಪೋಸಿಷನ್ ಅಂತ ಅಂತೀವಿ. ಅದು ಒಳ್ಳೆಯದು. ಅದು ಎಲ್ಲರಿಗೂ ಆಗೋದಿಲ್ಲ. ನಾರ್ಮಲಿ ಯಾರ್ಯಾರಿಗಾಗುತ್ತೆ ಅಂತ ಹೇಳ್ತೀನಿ. ಹೊಸದಾಗಿ ಯಾರು ಜಿಮ್ ಶುರು ಮಾಡಿರ್ತಾರೋ ಅವ್ರಿಗಾಗುತ್ತೆ. ಸೊ ಇನಿಷಿಯಲಿ ಹೊಸದಾಗಿ ಜಿಮ್ ಶುರು ಮಾಡಿದಾಗ ಫ್ಯಾಟ್ ಲಾಸ್ ಮತ್ತು ಮಸಲ್ ಬಿಲ್ಡಿಂಗು ಸೈಮಲ್ಟೇನಿಯಸ್ ಆಗಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಒಟ್ಟಿಗೆ ಆದಾಗ ನಿಮ್ಮ ವೆಯ್ಟ್ ಅಲ್ಲೇ ಇರ್ಬೋದು, ಬಟ್ ನೀವು ಮಸಲು ಬಿಲ್ಡ್ ಮಾಡಿ ಫ್ಯಾಟು ಸ್ವಲ್ಪ ಲೂಸ್ ಮಾಡ್ಬೋದು. ಇನ್ಯಾರಿಗಾಗುತ್ತೆ, ಈ ಕೆಲವರು ನಾರ್ಮಲಾಗಿ ರೆಗ್ಯುಲರಾಗಿ ವರ್ಕೌಟ್ ಮಾಡ್ತಿರ್ತಾರೆ, ಮುಂಚೆನೇ ಮಸಲ್ ಬಿಲ್ಡ್ ಎಲ್ಲ ಮಾಡಿರ್ತಾರೆ ಎಲ್ಲ. ಒಂದು ಇಂಜುರಿಯಿಂದ ಏನಾಗುತ್ತೆ, ಒಂದು 2-3 ಮಂತ್ಸ್ ಗ್ಯಾಪ್ ತೊಗೋಬೇಕಾಗುತ್ತೆ, ಒಂದು 6 ಮಂತ್ಸ್ ಗ್ಯಾಪ್ ತೊಗೋಬೇಕಾಗುತ್ತೆ. ಸೊ ಗ್ಯಾಪ್ ತೊಗೊಂಡು ವಾಪಸ್ ಬರ್ತಾರೆ ನೋಡಿ, ಅವಾಗ ಏನಾಗುತ್ತೆ, ಅವ್ರ ಮಸಲ್ ಮೆಮೊರಿ ಅನ್ನೋದಿರುತ್ತೆ. ಅವ್ರ ಮಸಲ್ ಮೆಮೊರಿ ಏನು ಮಾಡುತ್ತೆ, ನೀವು ಎಷ್ಟು ಮಸಲ್ ಬಿಲ್ಡ್ ಮಾಡ್ಕೊಂಡಿದ್ದ ಮುಂಚೆ ಆ ಪರ್ಸನ್ನು, ಅದನ್ನು ವಾಪಸ್ ರೀಗೈನ್ ಮಾಡೋಕ್ಕೆ ಶುರು ಮಾಡುತ್ತೆ. ಪ್ಲಸ್ ಫ್ಯಾಟನ್ನು ಕಮ್ಮಿ ಮಾಡೋಕ್ಕೆ ಶುರು ಮಾಡುತ್ತೆ. ಸೊ ಅಂಥವ್ರಿಗಾಗುತ್ತೆ. ಯಾರಿಗೆ ಎಕ್ಸ್ಪೀರಿಯನ್ಸ್ ಲಿಫ್ಟರ್ಸು ಒಂದು ಇಂಜುರಿ ಅಥವಾ ಒಂದು ಬ್ರೇಕ್ ತೊಗೊಂಡಾದ್ಮೇಲೆ ಬರ್ತಾರೆ ನೋಡಿ, 6 ಮಂತ್ಸ್ 1 ಇಯರ್ ಬ್ರೇಕ್ ಹಿಂಗೆ, ಅವ್ರಿಗಾಗುತ್ತೆ. ಆ್ಯಂಡ್ ಇನ್ನೊಂದು ಯಾರಿಗಾಗ್ಬೋದು ಅಂದರೆ ಟ್ರೈನಿಂಗ್ ಸ್ಟೈಲ್ ಚೇಂಜ್ ಮಾಡ್ತಾರೆ ನೋಡಿ. ಈ ಕೆಲವರು ಯೋಗ ಬೇಸ್ಡ್ ಇರ್ತಾರೆ, ಟ್ರೈನಿಂಗ್ ಇರುತ್ತೆ ಅವ್ರದ್ದು. ಈಗ ಇಲ್ಲಾಂದರೆ ಹೈ ರಾಕ್ಸ್ ಟೈಪ್ ಇರುತ್ತೆ, ಕೆಲಿಸ್ಥೆನಿಕ್ಸ್ ಮಾಡ್ತಿರ್ತಾರೆ, ಆಯಿತಾ? ಕೆಲವರು ಡಿಫ್ರೆಂಟ್ ಸ್ಟೈಲ್ ಆಫ್ ಟ್ರೈನಿಂಗ್ ಇರುತ್ತೆ, ಪವರ್ ಲಿಫ್ಟಿಂಗ್ ಮಾಡ್ತಿರ್ತಾರೆ. ಆ್ಯಂಡ್ ಅವರು ಹೈಪೋಟ್ರಫಿ ಟ್ರೈನಿಂಗಿಗೆ ಬರ್ತಾರೆ. ಹೈಪೋಟ್ರಫಿ ಅಂತ ಅಂದರೆ ಏನು? ಮಸಲ್ ಗ್ರೋತನ್ನು ಟ್ರಿಗರ್ ಮಾಡೋದೇ ಹೈಪೋಟ್ರಫಿ ಅಷ್ಟೇ, ಮಸಲ್ ಬಿಲ್ಡಿಂಗ್ ಪ್ರಾಸೆಸ್ಸು. ಸೊ ಆ ಥರ ಟ್ರೈನಿಂಗ್ ಸ್ಟೈಲನ್ನು ಚೇಂಜ್ ಮಾಡಿ ರೆಪ್ ರೇಂಜ್ ಚೇಂಜ್ ಮಾಡ್ತಾರೆ, ವೆಯ್ಟ್ಸ್ ಚೇಂಜ್ ಮಾಡ್ತಾರೆ, ಅವರಿಗೆ ಡಿಫ್ರೆನ್ಸ್ ಬರುತ್ತೆ. ಇದು ನನಗಾಗಿತ್ತು, ಯಾಕಂದರೆ ನಾನು ಪವರ್ ಲಿಫ್ಟಿಂಗ್ ಸ್ಟೈಲಲ್ಲಿ ವೆಯ್ಟ್ ಲಿಫ್ಟ್ ಮಾಡ್ತಿದ್ದಿದ್ದು. ಆ್ಯಂಡ್ 2 ಇಯರ್ಸ್ಗೂ ಮುಂಚೆ ನಾನು ಏನು ಮಾಡಿದೆ, ನಾರ್ಮಲ್ ಹೈಪೋಟ್ರಫಿ ಬೇಸ್ಡ್ ಲಿಫ್ಟಿಂಗಿಗೆ ಬಂದೆ. ಅವಾಗ ನನಗೂ ಬಾಡಿ ರಿಕಾಂಪ್ ಆಯಿತು. ಫಸ್ಟ್ 3 ಮಂತ್ಸ್ ನನ್ನ ವೆಯ್ಟ್ ಅಷ್ಟೇ ಇತ್ತು, ಬಟ್ ಮಿರರಲ್ಲಿ ಮತ್ತು ಬಟ್ಟೆಲಿ ಡಿಫ್ರೆನ್ಸ್ ಕಾಣಿಸ್ತಿತ್ತು, ಮೆಜರ್ಮೆಂಟಲ್ಲಿ ಕೂಡ. ಸೊ ಆ ಥರ ಆಗುತ್ತೆ. ಸೊ ಬಾಡಿ ರೀಕಾಂಪೋಸಿಷನ್ ಆಗೋ ಚಾನ್ಸಸ್ಸು ಇರುತ್ತೆ. ಅದಕ್ಕೆ ಅದನ್ನು ಅಬ್ಸರ್ವ್ ಮಾಡಬೇಕು ನೀವು ಕರೆಕ್ಟಾಗಿ. ಮಿರರಲ್ಲಿ ನೋಡಿದಾಗ ಮೆಜರ್ಮೆಂಟು ಎಲ್ಲ ಚೆಕ್ ಮಾಡಿದಾಗ ಗೊತ್ತಾಗ್ತಿರುತ್ತೆ. ಆ್ಯಂಡ್ ಯಾವಾಗ ಆ ಪಾಯಿಂಟ್ ನಿಮಗೆ ಒಂದು ಪ್ಲ್ಯಾಟೋ ಹಿಟ್ ಆಗುತ್ತೆ, ಪ್ಲ್ಯಾಟೋ ಅಂದರೆ ಏನು, ಚೇಂಜೇ ಆಗೋದಿಲ್ಲ, ಅಲ್ಲೇ ಇರುತ್ತೆ. ಓಕೆ, ಮೆಜರ್ಮೆಂಟು ಚೇಂಜ್ ಆಗ್ತಿಲ್ಲ, ಮಿರರಲ್ಲೂ ಡಿಫ್ರೆನ್ಸ್ ಕಾಣಿಸ್ತಿಲ್ಲ, ನನ್ನ ವೇಯಿಂಗ್ ಮಿಷಿನಲ್ಲೂ ಡಿಫ್ರೆನ್ಸ್ ಕಾಣಿಸ್ತಿಲ್ಲ. ಸೊ ಇದು 3 ಯಾವಾಗ ಫ್ಲ್ಯಾಟಾಗಿ ಹಿಟ್ ಆಗಿಬಿಡುತ್ತೆ, ಆವಾಗ ನೀವು ಒಂದು ಆ್ಯಕ್ಷನ್ ತೊಗೋಬೇಕಾಗುತ್ತೆ ಅಲ್ಲಿ. ಆ ಆ್ಯಕ್ಷನ್ ಏನು ಅಂತಂದರೆ ಕ್ಯಾಲರಿ ಡಿಫಿಸಿಟ್ ಇವಾಗ. ಸೊ ಅವಾಗ ಏನು ಮಾಡ್ಬೇಕು ನೀವು, ಒಂದು 300 to 500 ಕ್ಯಾಲರೀಸನ್ನು ಮೈನಸ್ ಮಾಡಬೇಕು ಅದರಿಂದ. ಸೊ ಎಷ್ಟು? 300 to 500 ಕ್ಯಾಲರೀಸ್, ಆಯಿತಾ? ಸೊ 300 to 500 ಕ್ಯಾಲರೀಸು ನಿಮ್ಮ ಮೇಂಟೆನೆನ್ಸ್ ಕ್ಯಾಲರೀಸಿಂದ ಕಮ್ಮಿ ಮಾಡ್ತೀರಾ. ಓಕೆ,
ಸೊ ಮೇಂಟೆನೆನ್ಸ್ ಕ್ಯಾಲರೀಸಿಂದ ಕಮ್ಮಿ ಮಾಡ್ತೀರಾ. ಸೊ ಅವಾಗ ಏನಾಗುತ್ತೆ, 300 to 500 ಕ್ಯಾಲರೀಸ್ ಕಮ್ಮಿ ತಿಂದಾಗ ನಿಮ್ಮ ಬಾಡಿ ಅದೇನಿರುತ್ತೆ ಕಮ್ಮಿ ಕ್ಯಾಲರೀಸು, ನಿಮ್ಮ ಬಾಡಿಲಿರೋ ಫ್ಯಾಟನ್ನ ಯೂಸ್ ಮಾಡ್ಕೊಂಡು ಆ ಕ್ಯಾಲರೀಸ್ನ ತೆಗಿತಾ ಹೋಗುತ್ತೆ, ಆಯಿತಾ. ಸೊ 300-500 ಕ್ಯಾಲರೀಸ್ ಅದಕ್ಕೆ ಬೇಕಾಗಿರೋದು ಏನಿರುತ್ತೆ, ನಿಮ್ಮ ಬಾಡಿದು ಆಲ್ರೆಡಿ ಸ್ಟೋರ್ಡ್ ಫ್ಯಾಟ್ ಇರುತ್ತಲ್ಲ ಅದನ್ನು ಯೂಸ್ ಮಾಡ್ಕೊಂಡು ಅದನ್ನು ಯುಟಿಲೈಸ್ ಮಾಡ್ತಾ ಬರುತ್ತೆ. ಸೊ ಈ ಥರ ಮಾಡಬೇಕು, ಆಯಿತಾ. ಸೊ ದಿಸ್ ಈಸ್ ದ ರೈಟ್ ವೇ ಟು ಡೂ ಇಟ್. ಆ್ಯಂಡ್ ಮೇನ್ ಸ್ಟಫ್ ಏನು ಅಂತ ಡಿಸ್ಕಸ್ ಮಾಡೋಣ. ಆ್ಯಂಡ್ ಇವಾಗ ನೀವು 300 to 500 ಕ್ಯಾಲರೀಸ್ ಡಿಫಿಸಿಟಲ್ಲಿ ತಿಂತಾ ಇದ್ದೀರಾ, ಆಯಿತಾ. ಆ್ಯಂಡ್ ಒಂದು ಪಾಯಿಂಟ್ ಏನು ಬರುತ್ತೆ ನಿಮಗೆ, ಒಂದು ಪಾಯಿಂಟ್ ಬರುತ್ತೆ ಮತ್ತೆ ನಿಮಗೆ ಪ್ಲಾಟೋ ಹಿಟ್ ಆಗುತ್ತೆ. ಪ್ಲಾಟೋ ಅಂದರೆ ಏನು, ಮತ್ತೆ ಚೇಂಜ್ ಏನೂ ಕಾಣೋದಿಲ್ಲ, ನಿಮ್ಮ ಬಾಡಿ ವೇಟಲ್ಲಿ ಏನೂ ಚೇಂಜ್ ಇಲ್ಲ, ಮೆಜರ್ಮೆಂಟಲ್ಲಿ ಏನೂ ಚೇಂಜ್ ಇಲ್ಲ, ಪ್ಲಸ್ ನೀವು ಮಿರರಲ್ಲಿ ಚೆಕ್ ಮಾಡಿದಾಗ ನಿಮ್ಗೆ ಅಲ್ಲೂ ಏನೂ ಚೇಂಜ್ ಕಾಣಿಸ್ತಾ ಇಲ್ಲ. ಸೊ ಪ್ಲಾಟೋ ಹಿಟ್ ಆದಾಗ ಏನು ಮಾಡ್ತೀರಾ ನೀವು, ಮತ್ತೆ ಸ್ವಲ್ಪ ಕ್ಯಾಲರಿನ ಕಮ್ಮಿ ಮಾಡ್ತಾ ಬರಬೇಕಾಗುತ್ತೆ. ಬಟ್ ಇವಾಗ ಮತ್ತೆ 300-500 ಕ್ಯಾಲರೀಸ್ ಕಮ್ಮಿ ಮಾಡ್ತೀರಾ, ಅಷ್ಟೊಂದೆಲ್ಲ ಮಾಡೋಕ್ಕೆ ಹೋಗ್ಬಿಡಿ. 200 ಕ್ಯಾಲರೀಸ್ ಕಮ್ಮಿ ಮಾಡಿ ಅದಾದಮೇಲೆ, ಆಯಿತಾ. ಅರೌಂಡ್ ಒಂದು ಮತ್ತೆ 200 ಕ್ಯಾಲರೀಸ್ ಕಮ್ಮಿ ಮಾಡ್ತೀರಾ. ಸೊ ಒಂದು 200 ಕ್ಯಾಲರೀಸ್ ಮತ್ತೆ ಕಮ್ಮಿ ಮಾಡ್ತೀರಾ. ಅವಾಗ ಏನಾಗುತ್ತೆ ನಿಮಗೆ ಮತ್ತೆ ಒಂದು ಸ್ವಲ್ಪ ಫ್ಯಾಟ್ ಲಾಸ್ ಟ್ರಿಗರ್ ಆಗೋಕ್ಕೆ ಶುರು ಆಗುತ್ತೆ. ಆ್ಯಂಡ್ ಇದೇ ಪ್ರೊಸೆಸ್ನ ಕಂಟಿನ್ಯೂ ಮಾಡ್ತಾ ಹೋಗ್ತೀರಾ. ಸೊ ಫಸ್ಟ್ ಸ್ಟೆಪ್ ಏನು, ನಿಮಗೆ ಮೇಂಟೆನೆನ್ಸ್ ಕ್ಯಾಲರೀಸ್ ಲೆಕ್ಕ ಹಾಕೋತೀರಾ. ಆ್ಯಂಡ್ ಸೆಕೆಂಡ್ ಸ್ಟೆಪ್ ಏನು, ಮೇಂಟೆನೆನ್ಸ್ ಕ್ಯಾಲರೀಸಲ್ಲಿ ತಿಂತಾ ಇರ್ತೀರಾ, ಆಯಿತಾ. ಆ್ಯಂಡ್ ಯಾವಾಗ ನಿಮ್ಮದು ವೆಯ್ಟ್ ಲಾಸ್ ಅಥವಾ ಬಾಡಿ ಚೇಂಜ್ ಆಗೋದು ಸ್ಟಾಪ್ ಆಗುತ್ತೆ, ಆವಾಗ ಆ್ಯಕ್ಚುಯಲ್ ಡಿಫಿಸಿಟ್ ಸ್ಟಾರ್ಟ್ ಆಗುತ್ತೆ ನಿಮಗೆ. ಸೊ ಆ್ಯಕ್ಚುಯಲ್ ಡಿಫಿಸಿಟ್ ಎಷ್ಟು ಇಡಬೇಕು ನೀವು, 300 to 500 ಕ್ಯಾಲರೀಸ್ ನಿಮ್ಮದು ಮೇಂಟೆನೆನ್ಸ್ಗಿಂತ ಕಮ್ಮಿ ತಿನ್ನಬೇಕು ನೀವು, ಆಯಿತಾ. ಸೊ ಇಷ್ಟು ಕಮ್ಮಿ ಮಾಡ್ತೀರಾ ಆ್ಯಂಡ್ ಅದರಲ್ಲೇ ತಿಂತಾ ಇರ್ತೀರಾ. ಎಲ್ಲಿವರೆಗೂ ತಿಂತಾ ಇರ್ತೀರಾ, ನಿಮ್ಮ ಬಾಡಿ ಎಲ್ಲಿವರೆಗೂ ಫ್ಯಾಟ್ ಲಾಸ್ ಮಾಡ್ತಾ ಇರುತ್ತೆ ಅಲ್ಲಿವರೆಗೂ ತಿಂತಾ ಇರ್ತೀರಾ. ಆಮೇಲೆ ಯಾವಾಗ ನಿಮ್ಮ ಬಾಡಿ ಫ್ಯಾಟ್ ಲಾಸ್ ಮಾಡೋದು ಸ್ಟಾಪ್ ಮಾಡುತ್ತೆ, ಅವಾಗ ಏನು ಮಾಡ್ತೀರಾ, ಮತ್ತೆ ಒಂದು 200 ಕ್ಯಾಲರೀಸ್ ಡಿಫಿಸಿಟ್ ಆ್ಯಡ್ ಮಾಡ್ತೀರಾ, ಮೈನಸ್ ಮಾಡ್ತೀರಾ ಬೇಸಿಕಲಿ. ಸೊ ಇನ್ನೂ 200 ಕ್ಯಾಲರೀಸ್ ನಿಮ್ಮದು ಡಯಟಿಂದ ತೆಗಿತೀರಾ ಹೊರಗೆ. ಸೊ ಅವಾಗ ಮತ್ತೆ ಏನಾಗುತ್ತೆ, ಮತ್ತೆ ಸ್ವಲ್ಪ ಫ್ಯಾಟ್ ಲಾಸ್ ಆಗೋಕ್ಕೆ ಶುರು ಆಗುತ್ತೆ ಆ್ಯಂಡ್ ಮತ್ತೆ ಪ್ಲಾಟೋ ಹಿಟ್ ಆಗುತ್ತೆ. ಆಮೇಲೆ ಏನು ಮಾಡ್ತೀರಾ, ಮತ್ತೆ ಒಂದು 200 ಕ್ಯಾಲರೀಸ್ ತೆಗಿತೀರಾ. ಸೊ ಇದೇ ಪ್ರೊಸೆಸ್ ಕಂಟಿನ್ಯೂ ಮಾಡ್ತೀರಾ. ಬಟ್ ಈ ಪ್ರಾಸೆಸ್ ಎಲ್ಲಿವರೆಗೂ ಕಂಟಿನ್ಯೂ ಮಾಡ್ತೀರಾ, ಎಂಡ್ಲೆಸ್ಸಾಗಿ ಕಂಟಿನ್ಯೂ ಮಾಡೋಕ್ಕಾಗುತ್ತಾ, 0 ಕ್ಯಾಲರೀಸಿಗೆ ಬಂದು ನಿಲ್ಲಕ್ಕಾಗುತ್ತಾ, ಬರೀ ನೀರು ಕುಡ್ಕೊಂಡು ಬದುಕೋಕ್ಕಾಗುತ್ತಾ, ಆಗೋದಿಲ್ಲ. ಸೊ ಅದಕ್ಕೆ ಒಂದು ಲಿಮಿಟ್ ಅಂತ ಹಾಕೋತೀವಿ, ಅದನ್ನೇನಂತೀವಿ ಲೋವರ್ ಲಿಮಿಟ್. ಆ ಲೋವರ್ ಲಿಮಿಟ್ಗಿಂತ ಕೆಳಗಡೆ ಇಳಿಬಾರದು, ಆ ಲೋವರ್ ಲಿಮಿಟ್ ಫಿಕ್ಸ್ಡ್ ಆಗಿರುತ್ತೆ. ಆ ಲೋವರ್ ಲಿಮಿಟ್ ಎಷ್ಟು ಅಂತ ಹೇಳ್ತೀನಿ. ಸೊ ಇವಾಗ ಹುಡುಗರಾದರೆ ಕ್ಯಾಪ್ 24 to 26 ಕ್ಯಾಲರೀಸ್ ಪರ್ kg ಆಫ್ ಬಾಡಿ ವೆಯ್ಟ್, ಆಯಿತಾ. ಇದು ಹುಡುಗರಿಗೆ 24 to 26 ಕ್ಯಾಲರೀಸ್ ಪರ್ kg ಆಫ್ ಬಾಡಿ ವೆಯ್ಟ್. ಹುಡುಗಿರಿಗೆ ಎಷ್ಟು, 26 to 28 ಕ್ಯಾಲರೀಸ್ ಪರ್ kg ಆಫ್ ಬಾಡಿ ವೆಯ್ಟ್. ಸೊ ಇವಾಗ ಇದಕ್ಕೆ ಎಕ್ಸಾಂಪಲ್ ಕೊಡೋಣ. ಈಗ ಒಬ್ಬ ಯಾರಾದರೂ ಹುಡುಗ ಇದ್ದಾನೆ, ಒಂದು 70 kg ಇದ್ದಾನೆ ಅಂತ ಅಂದ್ಕೊಳ್ಳಿ ಅವನು, ಆಯಿತಾ. ಸೊ ಅವ್ನು ಕಟ್ಟಿಂಗ್ ಪ್ರಾಸೆಸ್ ಮಾಡ್ತಿದ್ದ, ಅವನೊಂದು 85 kg ಒಂದು 85 kg ಓವರ್ ವೆಯ್ಟ್ ಇದ್ದ, ಅದರಿಂದ ಒಂದು 70 kg ಬಂದು ನಿಂತಿದ್ದಾನೆ ಇವಾಗ, ಕಮ್ಮಿ ಮಾಡಿ ಹಿಂಗೆ. ಸೊ 70 kg ನೋಡೋಣ ಅವನಿಗೆ ಲೋವರ್ ಲಿಮಿಟ್ ಎಷ್ಟಿರುತ್ತೆ ಅಂತ. ಸೊ 70 kg, ಆಯಿತಾ. ಇವಾಗ ನಾವೇನು ಮಾಡೋಣ, ಒಂದು 26 ಏನಿದೆ, 24 to 26 ಅಂತ ಕನ್ಸಿಡರ್ ಮಾಡೋಣ. ಸೊ 70 kg 70 into 26, ಆಯಿತಾ. ಎಷ್ಟು ಬರುತ್ತೆ ಚೆಕ್ ಮಾಡೋಣ, 70 into 26. ಸೊ 1820 ಕ್ಯಾಲರೀಸ್. ಸೊ 1820 ಕ್ಯಾಲರೀಸ್ ಅವನಿಗೆ ಲೋವರ್ ಲಿಮಿಟ್ ಸೆಟ್ ಆಗುತ್ತೆ. ಒಂದು 70 kgಲಿ ಅವನೇನಾದ್ರು ಒಂದು 10% ಬಾಡಿ ಫ್ಯಾಟ್ ಎಲ್ಲ ಇದ್ದಾನೆ ಅಂತಂದರೆ ಓಕೆ, ಸಖತ್ ಕಟ್ ಮಾಡಿದ್ದಾನೆ, ಸಖತ್ ಲೀನ್ ಆಗಿದ್ದಾನೆ, ಬಟ್ 1800 ಕ್ಯಾಲರೀಸ್ಗಿಂತ ಕಮ್ಮಿ ತಿನ್ನಬೇಡ ಅಂತೀವಿ. ಯಾಕಂದರೆ ಆ ಬಾಡಿ ಮೇಂಟೈನ್ ಆಗೋಕೆ ಅಷ್ಟು ಬೇಕೇ ಬೇಕು, ಅವ್ನ ಬಾಡಿಗೆ ಮಿನಿಮಮ್ ನೆಸೆಸಿಟಿ ಏನಿದೆ ಅಷ್ಟು ಕೊಡಲೇಬೇಕಾಗುತ್ತೆ ಅವನು. ಆವಾಗ ಏನು ಮಾಡ್ತೀರಾ, ಇನ್ ಕೇಸ್ ನಿಮಗೆ ಲೋವರ್ ಲಿಮಿಟಿಗೆ ಬಂದು ಹಿಟ್ ಆದ್ರಿ ನೀವು, ಸೊ ಲೋವರ್ ಲಿಮಿಟ್ ಆಯಿತು, 26 ಲೆಕ್ಕ ಹಾಕೊಂಡ್ರಿ 70 kgಗೆ, ಈಗ 1820 ಕ್ಯಾಲರೀಸ್ ಬಂತು ನಿಮಗೆ. ಇವಾಗ ನೀವು ಅಂತೀರಾ, ಇಲ್ಲ ನನಗೆ ಇನ್ನೂ ಸ್ವಲ್ಪ ಫ್ಯಾಟ್ ಲಾಸ್ ಮಾಡಬೇಕು ಬಟ್ ಆಗ್ತಾ ಇಲ್ಲ, ಲೋವರ್ ಲಿಮಿಟ್ ಹಿಟ್ ಮಾಡಿಬಿಟ್ಟಿದ್ದೀನಿ, ಇವಾಗ ಏನು ಮಾಡಬೇಕು. ಇವಾಗ ನೀವೇನು ಮಾಡ್ತೀರಾ, ಬ್ರೇಕ್ ವೀಕ್ ಅಂತ ತಗೋತೀರಾ. ಸೊ ಬ್ರೇಕ್ ವೀಕ್ ಬರುತ್ತೆ, ಸೊ ಬ್ರೇಕ್ ವೀಕ್ ಎಷ್ಟು ಬರುತ್ತೆ ಅಂದರೆ 1 to 2 ವೀಕ್ಸ್ ಇರುತ್ತೆ, ಆಯಿತಾ. 1 to 2 ವೀಕ್ಸ್, ಆಯಿತಾ. ಬ್ರೇಕ್ ವೀಕ್ 1 to 2 ವೀಕ್ಸ್ ಇರುತ್ತೆ. ಸೊ ಈ ಬ್ರೇಕ್ ವೀಕಲ್ಲಿ ಏನು ಮಾಡ್ತಾರೆ ಅಂತಂದರೆ, ನಾರ್ಮಲಿ ನಾನೇನು ಮಾಡ್ತೀನಿ ಅಂತಂದರೆ ವಾಪಸ್ ಮೇಂಟೆನೆನ್ಸ್ ಕ್ಯಾಲರೀಸ್ಗೆ ಹೋಗ್ತೀನಿ. ಸೊ ಅವಾಗ ನಂದು ಎಷ್ಟು ಬಾಡಿ ವೆಯ್ಟ್ ಇರುತ್ತೆ, ಈಗ 70 kgಲಿ ಅಂತ ಅಂದೆ, 70 kgಲಿ ನಾನು ಮೇಂಟೆನೆನ್ಸ್ ಕ್ಯಾಲರೀಸ್ ಲೆಕ್ಕ ಹಾಕೋತೀನಿ. ಆ್ಯಂಡ್ ಆ ಬ್ರೇಕ್ ವೀಕಲ್ಲಿ ನಾನು ಏನು ಮಾಡ್ತೀನಿ, ಒಂದು 2 ವಾರ ನಾನು ಮೇಂಟೆನೆನ್ಸ್ ಕ್ಯಾಲರೀಸಲ್ಲಿ ನಾನು ತಿಂತೀನಿ, ಆಯಿತಾ. 2 ವೀಕ್ಸ್ ನಾನು ಏನು ಮಾಡ್ತೀನಿ, ಮೇಂಟೆನೆನ್ಸ್ ಕ್ಯಾಲರೀಸಲ್ಲಿ ತಿಂತೀನಿ. ಸೊ ನಾನು ಮೇಂಟೆನೆನ್ಸ್ ಕ್ಯಾಲರೀಸಲ್ಲಿ ತಿಂತೀನಿ. ಆಮೇಲೆ ಏನು ಮಾಡ್ತೀನಿ, ಆ 2 ವೀಕ್ ಆದಮೇಲೆ ನಾನು ವಾಪಸ್ ನಂದು ಡಿಫಿಸಿಟ್ ಮಾಡ್ತೀನಿ. ಸೊ ವಾಪಸ್ ಏನು ಅಂತಂದರೆ, ವಾಪಸ್ ಎಷ್ಟಿತ್ತು 1820 ಕ್ಯಾಲರೀಸ್, ಎಲ್ಲಿ ಬಿಟ್ಟಿದ್ದೆ ವಾಪಸ್ ಅಲ್ಲಿಗೆ ಹೋಗ್ಬೋದು ನಾನು.
ಇಲ್ಲ ಅಂದರೆ ಅದಕ್ಕಿಂತ ಒಂದು 100 ಕ್ಯಾಲರಿ ಜಾಸ್ತಿಲಿರ್ಬೋದು. ಈಗ ಕೆಲವ್ರು ಏನು ಮಾಡ್ತಾರಂದರೆ ಅವ್ರು ಕಂಪ್ಲೀಟಾಗಿ 2 ವೀಕ್ ಮೇಂಟೆನೆನ್ಸಿಗೆ ಹೋಗೋದಿಲ್ಲ. ಅವ್ರು ಏನು ಮಾಡ್ತಾರೆ ಎಕ್ಸಿಸ್ಟಿಂಗ್ ಕ್ಯಾಲರೀಸಲ್ಲೇ ಒಂದು 300-200 ಕ್ಯಾಲರೀಸ್ ಜಾಸ್ತಿ ತಿಂತಾರೆ. ನೀವು ಯಾವ ಮೆಥಡ್ ಬೇಕಾದ್ರೂ ಫಾಲೋ ಮಾಡ್ಕೋಬೋದು. ಆಯಿತಾ? ನಾನು ಸಮ್‌ಟೈಮ್ಸ್ 500 ಕ್ಯಾಲರೀಸು ಜಾಸ್ತಿ ಮಾಡಿದ್ದೀನಿ ಮೇಂಟೆನೆನ್ಸ್ ಅಂದರೆ ವಾಪಸ್ ಬ್ರೇಕ್ ವೀಕಲ್ಲಿ. ನೀವು ಬೇಕಾದ್ರೆ ಒಂದು 300 ಕ್ಯಾಲರೀಸ್ ಜಾಸ್ತಿ ಮಾಡ್ಬೋದು 1-2 ವಾರ. ಆಮೇಲೆ ಮತ್ತೆ ಕಮ್ಮಿ ಮಾಡ್ಬೋದು. ನಿಮ್ಮ ಬಾಡಿ ಹೆಂಗೆ ರೆಸ್ಪಾಂಡ್ ಮಾಡುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಎಲ್ಲರಿಗೂ ಈ ಬಾಡಿ ಬಿಲ್ಡಿಂಗ್ ಹೆಂಗೆ ಅಂತಂದರೆ ಫ್ಯಾಟ್ ಲಾಸ್, ವೆಯ್ಟ್ ಗೈನ್ ಎಲ್ಲರಿಗೂ ಸೇಮ್ ಲಾಜಿಕ್ ಅಪ್ಲೈ ಆಗಲ್ಲ. ತುಂಬ ವೇರಿಯೇಷನ್ಸ್, ತುಂಬ ಫ್ಯಾಕ್ಟರ್ಸ್ ಕನ್ಸಿಡರ್ ಮಾಡಬೇಕಾಗತ್ತೆ. ಕೆಲವ್ರ ಬಾಡಿ ಡಿಫ್ರೆಂಟಾಗಿ ರೆಸ್ಪಾಂಡ್ ಮಾಡುತ್ತೆ. ಕೆಲವ್ರ ಬಾಡಿ ಮಸಲ್ನ ಈಸಿಯಾಗಿ ಪುಟ್ ಆನ್ ಮಾಡಿ ಫ್ಯಾಟ್ ಅಕ್ಯುಮುಲೇಟೇ ಮಾಡೋದಿಲ್ಲ. ಅಂದರೆ ಒಂಥರ ತುಂಬ ಡಿಫ್ರೆಂಟ್ ಇರುತ್ತೆ. ಬಾಡಿ ಸ್ಟ್ರಕ್ಚರ್ ಡಿಫ್ರೆಂಟ್ ಇರುತ್ತೆ. ಕೆಲವರಿಗೆ ಲೈಕ್ ಚೆಸ್ಟ್ ಹತ್ರ ಫ್ಯಾಟ್ ಜಾಸ್ತಿ ಕಲೆಕ್ಟ್ ಆಗುತ್ತೆ. ಕೆಲವ್ರಿಗೆ ಬೆಲ್ಲಿ ಹತ್ರ ಫ್ಯಾಟ್ ಜಾಸ್ತಿ ಕಲೆಕ್ಟ್ ಆಗುತ್ತೆ. ಈಗ ಕೆಲವ್ರು ನಾನು ಫೀಮೇಲ್ಸ್ ಹತ್ರ ಮಾತಾಡಿದಾಗ ಲೈಕ್ ನನ್ನ ಫ್ರೆಂಡ್ಸ್ ಹತ್ರ ಕೇಳಿದಾಗ ಅವ್ರಿಗೆ ಏನು ಇಶ್ಯೂ ಅಂತ ಅಂದರೆ ಅವ್ರಿಗೆ ಲೋವರ್ ಬಾಡಿ ಏನು ಹಿಪ್ ರೀಜನ್ ಬರುತ್ತೆ ಅಲ್ಲಿ ಜಾಸ್ತಿ ಫ್ಯಾಟ್ ಅಕ್ಯುಮುಲೇಟ್ ಆಗುತ್ತೆ. ಸೊ ನಿಮ್ಮ ಬಾಡಿ ಸ್ಟ್ರಕ್ಚರ್ ಹೆಂಗಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಏನು ಮೇಯ್ನ್ ಥಿಂಗ್ ಅಂತ ಹೇಳ್ತೀನಿ ನಿಮಗೆ, ನಿಮ್ಮ ಬಾಡಿನ ನೀವು ತುಂಬ ಜಾಸ್ತಿ ಸ್ಟಡಿ ಮಾಡಬೇಕು. ಇವಾಗ ನೀವು ಹೊರಗಡೆ ಈ ವಿಡಿಯೋ ನೋಡ್ತಿದ್ದೀರಾ, ಕಲ್ತ್ಕೋತಾ ಇದ್ದೀರಾ. ಬಟ್ ನಿಮಗೆ ಆನ್ಸರ್ ಸಿಗೋದು ಯಾವಾಗ ನೀವು ಎಕ್ಸ್ಪೆರಿಮೆಂಟ್ ಮಾಡ್ಬೇಕು ನಿಮ್ಮ ಬಾಡಿ ಮೇಲೆ. ನೀವು ಕಲಿತಾ ಬರಬೇಕು. ನೀವು ಇಂಪ್ಲಿಮೆಂಟ್ ಮಾಡ್ತೀರಾ, ಓಕೆ ಇದು ವರ್ಕ್ ಆಗ್ತಿದೆ ನನಗೆ, ಇದು ವರ್ಕ್ ಆಗ್ತಿಲ್ಲ. ಈ ಫುಡ್ ತಿಂದಾಗ ನಂಗೆ ಬ್ಲೋಟಿಂಗ್ ಆಗುತ್ತೆ, ಕೆಲವು ಫುಡ್ ನಾನು ಅವಾಯ್ಡ್ ಮಾಡಬೇಕು, ಲ್ಯಾಕ್ಟೋಸ್ ಇಂಟಾಲರೆಂಟ್ ಇದ್ದೀನಿ, ಅದನ್ನೆಲ್ಲ ಇಗ್ನೋರ್ ಮಾಡೋಕ್ಕಾಗಲ್ಲ. ಈಗ ಲ್ಯಾಕ್ಟೋಸ್ ಇಂಟಾಲರೆಂಟ್ ಇದ್ದೀರಾ, ಇಗ್ನೋರ್ ಮಾಡಿ ನೀವು ಹಾಲು ಕುಡಿತಾ ಬಂದರೆ ಲೈಕ್ ನಿಮ್ದು ಗಟ್ಟು ಒಂಥರ ಲೈಕ್ ಟೆರಿಬಲಿ ಡ್ಯಾಮೇಜ್ ಆಗೋಗುತ್ತಲ್ವಾ. ಅದನ್ನು ಮಾಡೋಕ್ಕೆ ಹೋಗಬಾರ್ದು ನೀವು. ನಿಮ್ಮ ಬಾಡಿ ಸ್ಟಡಿ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಪ್ರತಿಯೊಬ್ಬರು ಬಾಡಿ ತುಂಬ ಡಿಫ್ರೆಂಟಾಗಿ ರೆಸ್ಪಾಂಡ್ ಮಾಡುತ್ತೆ. ನನಗೆ ಫ್ಯಾಟ್ ಲಾಸ್ ಈಸಿ ಇದೆ, ನನಗೆ ಫ್ಯಾಟ್ ಲಾಸಲ್ಲಿ ನನಗೆ ಜಾಸ್ತಿ ಕಷ್ಟ ಆಗೋದಿಲ್ಲ. ನಂಗೆ ವೆಯ್ಟ್ ಗೈನ್ ಮಾಡೋಕ್ಕೆ ಕಷ್ಟ ಆಗುತ್ತೆ, ಮಸಲ್ ಗೈನ್ ಮಾಡೋಕ್ಕೆ ನಂಗೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಎವ್ರಿ ಪರ್ಸನ್ಸ್ ಬಾಡಿ ಈಸ್ ಡಿಫ್ರೆಂಟ್, ಆಯಿತಾ? ಆ್ಯಂಡ್ ಇವಾಗ ಇದರಲ್ಲಿ ಇನ್ನೂ ಇದೆ. ನಾನು ಕ್ಯಾಲರೀಸ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದಂತ ಹೇಳ್ತೀನಿ. ಬಟ್ ಮಸಲ್ ಲಾಸ್ ಆಗದೆ ಇರೋದಕ್ಕೆ ಏನು ಮಾಡಬೇಕು ಅಂತ ಫಸ್ಟ್ ಹೇಳ್ತೀನಿ. ಸೊ ಅದನ್ನು ಇಲ್ಲಿಗೆ ಹಾಕೋಣ. ಸೊ ಅದೇನು ಕ್ಯಾಲರೀಸ್ ಅಂತ ಹೇಳಿದೆ ಅದನ್ನು ಇಲ್ಲಿಗೆ ಹಾಕೋಣ. ಇವಾಗ ಮಸಲ್ ಲಾಸ್ ಹೆಂಗೆ ಅವಾಯ್ಡ್ ಮಾಡಬೇಕು. ಸೊ ಮಸಲ್ ಲಾಸ್ ಯಾವಾಗ ಆಗುತ್ತಂತ ಅಂದರೆ ಜನ ಎಕ್ಸಿಸ್ಟಿಂಗ್ ಡಯಟಲ್ಲಿ ಕಮ್ಮಿ ತಿನ್ನೋಕ್ಕೆ ಶುರು ಮಾಡ್ತಾರಷ್ಟೇ, ಆಯಿತಾ? ಅವ್ರು ಆಲ್ರೆಡಿ ಪ್ರೋಟೀನೇ ತಿನ್ನೋದಿಲ್ಲ, ಆಯಿತಾ? ಪ್ಲಸ್ ಅವ್ರಿಗೆ ಗೊತ್ತೇ ಇಲ್ಲ ಅವ್ರು ಕಾರ್ಬೋಹೈಡ್ರೇಟ್ಸ್ ಎಷ್ಟು ತಿಂತಾರೆ, ಫ್ಯಾಟ್ ಎಷ್ಟು ತಿಂತಾರೆ, ಪ್ರೋಟೀನ್ ಎಷ್ಟು ತಿಂತಿದ್ದಾರೆ, ಕ್ಯಾಲರೀಸ್ ಎಷ್ಟಿದೆ ಏನೂ ಗೊತ್ತಿಲ್ಲ. ಬರೀ ನಾನು ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡಿಬಿಟ್ಟೆ, ನಾನು ಊಟ ಸ್ಕಿಪ್ ಮಾಡಿದೆ, ನಾನು ಬೆಳಗ್ಗೆ ರಾತ್ರಿ ಏನೂ ತಿನ್ನಲ್ಲ, ಮಧ್ಯಾಹ್ನ ಮಾತ್ರ ತಿನ್ನೋದು, ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡ್ತಿದ್ದೀನಿ, ಇಲ್ಲಾಂದರೆ ಕೀಟೋ ಡಯಟ್ ನಡೀತಾ ಇದೆ. ಕೀಟೋ ಡಯಟು, ಇಂಟರ್ಮಿಟೆಂಟ್ ಫಾಸ್ಟಿಂಗು, ಇದು ಯಾವುದೂ ಮ್ಯಾಟರ್ ಆಗೋದಿಲ್ಲ. ಒಂದೇ ಒಂದು ಥಿಂಗ್ ಮ್ಯಾಟರ್ ಆಗೋದು, ಕ್ಲಾಸಿಕ್ ಥಿಂಗ್, ಟ್ರೆಡಿಷ್ನಲ್ ಥಿಂಗ್ ಒಂದೇ ಮ್ಯಾಟರ್ ಆಗೋದು, ಕ್ಯಾಲರಿ ಇನ್ ಕ್ಯಾಲರಿ ಔಟ್ ಅಷ್ಟೇ. ಸಿಂಪಲ್. ಯಾವುದು ಗಿಮಿಕ್ಗಳಿಗೆ ಹೋಗೋ ಅವಶ್ಯಕತೆ ಇಲ್ಲ. ಇಷ್ಟೇ ಮ್ಯಾಟರ್ ಆಗೋದು. ಕ್ಯಾಲರಿ ಎಷ್ಟು ಇನ್ಪುಟ್ ಆಗ್ತಿದೆ, ಎಷ್ಟು ಔಟ್ಪುಟ್ ಆಗ್ತಿದೆ. ಸಿಂಪಲ್ ಮ್ಯಾಥ್ ಅಷ್ಟೇ. ನೀವೇನಾದರೂ ಜಾಸ್ತಿ ತಿಂದುಬಿಟ್ಟು ಕಮ್ಮಿ ಬರ್ನ್ ಮಾಡ್ತಿದ್ರೆ ವೆಯ್ಟ್ ಗೇನ್ ಆಗುತ್ತೆ. ನೀವು ಕಮ್ಮಿ ತಿಂದು ಜಾಸ್ತಿ ಬರ್ನ್ ಮಾಡ್ತಿದ್ದೀರ ಅಂದರೆ ವೆಯ್ಟ್ ಲಾಸ್ ಆಗುತ್ತೆ. ಸಿಂಪಲ್. ಅಷ್ಟೇ ಮ್ಯಾಟ್ರ್ ಆಗೋದು. ಕ್ಯಾಲರಿ ಕೌಂಟಿಂಗ್ ಮೆಥಡ್ ಈಸ್ ಬೆಸ್ಟ್, ಆಯಿತಾ? ಸಿಂಪಲ್. ಇವಾಗ ಏನು ಮಾಡೋದು, ಈಗ ಮಸಲ್ ಲಾಸ್ ಹೆಂಗೆ ಅವಾಯ್ಡ್ ಮಾಡ್ತೀರಾ? ಎನಫ್ ಪ್ರೋಟೀನ್ ಕೊಡಬೇಕು ಬಾಡಿಗೆ. ಸೊ ಪ್ರೋಟೀನ್ ಎನಫ್ ತಿನ್ಬೇಕು ನೀವು, ಆಯಿತಾ? ಪ್ರೋಟೀನ್ ಎನಫ್ ತಿನ್ನಬೇಕು. ಜೊತೆಗೆ ಕಾರ್ಬೋಹೈಡ್ರೇಟ್ಸ್ ಮತ್ತು ಫ್ಯಾಟನ್ನು ಬ್ಯಾಲೆನ್ಸ್ಡ್ ಆಗಿಟ್ಟಿರಬೇಕು. ಇವಾಗ ಪ್ರೋಟೀನ್ ನೀವು ಎಷ್ಟು ತಿನ್ನಬೇಕು ಅಂತಂದರೆ ನಿಮ್ಮ ಬಾಡಿ ವೆಯ್ಟನ್ನು ಕೆ ಜಿಲಿ ತೊಗೋತೀರಾ, ಆಯಿತಾ? ಬಾಡಿ ವೆಯ್ಟ್ ಇನ್ ಕೆ ಜಿ, ಆಯಿತಾ? ತೊಗೊಂಡು ಅದನ್ನು ಮಲ್ಟಿಪ್ಲೈ ಬೈ 2.2 to 2.6, ಆಯಿತಾ? ಸೊ ಇದ್ರದ್ದು ಏನು ರಿಸಲ್ಟ್ ಬರುತ್ತೆ ಅಷ್ಟು ಗ್ರಾಮ್ಸ್ ಪ್ರೋಟೀನ್ ತೊಗೋಬೇಕು. ಸೊ ಇವಾಗ ಒಂದು ಸಿಂಪಲ್ ಲೆಕ್ಕ ಮಾಡೋಣ. ಇದೇ 70 kg ಪರ್ಸನಿಗೆ ಲೆಕ್ಕ ಮಾಡ್ತೀನಿ. ಈಗ 70 kg ಇದ್ದಾನೆ ಆ್ಯಂಡ್ ನಾವಿವಾಗ 2.2 to 2.6. ಇವಾಗ ನಾವೇನು ಮಾಡೋಣ, 2.2ನೇ ಇಡೋಣ. ಒಂದು ಮಿನಿಮಮ್ಮಲ್ಲೇ ಇಡ್ತೀನಿ ನಾನು ನಿಮಗೆ, ಆಯಿತಾ? 70 kg ಪರ್ಸನ್ ಏನಾದರೂ 2.2 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಬಾಡಿ ವೆಯ್ಟ್ನ, ಸೊ ರಿಸಲ್ಟು 154. ಸೊ ಇದೇನು ಬರಬೇಕು, 154 ಗ್ರಾಮ್ಸ್ ಆಫ್ ಪ್ರೋಟೀನ್, ಆಯಿತಾ? ಸೊ ಅವ್ನು 154 ಗ್ರಾಮ್ಸ್ ಆಫ್ ಪ್ರೋಟೀನ್ ಮಿನಿಮಮ್ ತೊಗೋಬೇಕು. ಬಟ್ ನಾನು ಹೇಳೋದೇನು ಅಂದರೆ, ನೀವು ಫ್ಯಾಟ್ ಲಾಸಲ್ಲಿ ಇದ್ದೀರಾ, ಇದು ಮಸಲ್ ಬಿಲ್ಡಿಂಗಿಗೆ 2.2 ಇಸ್ ಫೈನ್. ಯಾಕಂದರೆ ಸರ್ಪ್ಲಸಲ್ಲಿ ಇರ್ತಾರೆ, ಬಾಡಿ ಚೆನ್ನಾಗಿ ಪ್ರೊಸೆಸ್ ಮಾಡಿಬಿಡುತ್ತೆ ಪ್ರೋಟೀನ್ನ. ಬಟ್ ಯಾರಾದರೂ ಫ್ಯಾಟ್ ಲಾಸಲ್ಲಿ ಇದ್ದೀರಾ ಅಂದರೆ ಸ್ವಲ್ಪ ಹೈಯರ್ ಎಂಡಲ್ಲಿ ಪ್ರೋಟೀನ್ ಇಂಟೇಕ್ ಮಾಡಿ, 2.6ಗೆ ಹೋಗಿ. ಸೊ 2.6 ಮಾಡಿದಾಗ ಎಷ್ಟಾಗುತ್ತೆ, ಆಯಿತಾ? 2.6ಗೆ ಹೋಗ್ಬೋದು, ಇಲ್ಲ ಅಂತಂದರೆ ನೀವು ಒಂದು 2.5 ಹತ್ರನಾದರೂ ಇರ್ಬೋದು. ಸೊ 2.6 ಮಾಡಿ ಒಂದು ಎಕ್ಸಾಂಪಲ್ ಕೊಡ್ತೀನಿ. 182 ಗ್ರಾಮ್ಸ್ ಆಗುತ್ತೆ, ಆಯಿತಾ? ಇದು 2.2ಗೆ ಮಾಡಿರೋದು. ಇದು 182 ಗ್ರಾಮ್ಸ್ ಫಾರ್ 2.6, ಆಯಿತಾ? ಪ್ರೋಟೀನ್. ಏನಕ್ಕೆ ಪ್ರೋಟೀನ್ ಇಂಪಾರ್ಟೆಂಟ್ ಅಂತ ಅಂದರೆ, ನಿಮ್ಮ ಬಾಡಿಲಿ ಮಸಲ್ ಏನಿದೆಯಲ್ಲ, ನಮ್ಮ ಬಾಡಿಲಿರೋ ಮಸಲಿಗೆ ಪ್ರೋಟೀನೇ ಬೇಕಾಗಿರೋದು,
ಆಯಿತಾ. ಸೊ ಪ್ರೋಟೀನ್ ಕೊಟ್ಟಾಗ ಏನಾಗುತ್ತೆ, ನಿಮ್ಮ ಮಸಲ್ಲು ರಿಕವರ್ ಆಗುತ್ತೆ, ಬಿಲ್ಡ್ ಆಗುತ್ತೆ, ಆಯಿತಾ, ನರಿಷ್ ಮಾಡಿಡುತ್ತೆ ಪ್ರಾಪರಾಗಿ ನಿಮ್ಮ ಮಸಲ್ನ. ಅದೇ ನೀವು ಕಾರ್ಬೋಹೈಡ್ರೇಟ್ ತೊಗೊಂಡು ನಿಮ್ಮ ಬಾಡಿ ಮಸಲನ್ನು ಮೇಂಟೈನ್ ಮಾಡೋಕ್ಕಾಗೋದಿಲ್ಲ, ಇಲ್ಲ ಫ್ಯಾಟ್ ತೊಗೊಂಡು ನಿಮ್ಮ ಬಾಡಿ ಮಸಲನ್ನು ಮೇಂಟೈನ್ ಮಾಡೋಕ್ಕಾಗೋದಿಲ್ಲ. ಸೊ ಕಾರ್ಬೋಹೈಡ್ರೇಟ್ಸ್ನ ಏನಂತೀವಿ, ಪ್ರೋಟೀನ್ ಸ್ಪೇರಿಂಗ್ ಅಂತೀವಿ. ಅಂದರೆ ಕಾರ್ಬೋಹೈಡ್ರೇಟ್ಸ್ ನಮ್ಮ ಬಾಡಿ ತೊಗೊಂಡು ಫ್ಯೂಯಲಾಗಿ ಯೂಸ್ ಮಾಡುತ್ತೆ. ಈಗ ನಾವು ನಡೆಯುವಾಗ ಫ್ಯೂಯಲ್ ಒಂಥರ, ಈಗ ಪೆಟ್ರೋಲ್ ಹೆಂಗೆ ಗಾಡಿಗೆ, ಆ ಥರ ಫ್ಯೂಯಲಾಗಿ ಯೂಸ್ ಮಾಡುತ್ತೆ. ಆ್ಯಂಡ್ ಪ್ರೋಟೀನ್ ಸ್ಪೇರಿಂಗ್ ಅಂತ ಅಂದರೆ ಏನು, ಫ್ಯೂಯಲಾಗಿ ಯೂಸ್ ಮಾಡಿ ಪ್ರೋಟೀನನ್ನು ಬಿಟ್ಕೊಡುತ್ತೆ ಬಾಡಿಗೆ. ನೀನು ಮಸಲ್ ಬಿಲ್ಡ್ ಮಾಡ್ಕೋ, ರಿಕವರ್ ಮಾಡ್ಕೋ, ಆಯಿತಾ, ನೀನು ಬಾಡಿಲಿ ಇರೋ ಮಸಲ್ಗಳನ್ನೆಲ್ಲ ಸ್ಟ್ರೆಂತ್ ಮಾಡ್ಕೊತ ಬಿಟ್ಕೊಡುತ್ತೆ. ಸೊ ಪ್ರೋಟೀನ್ ಬಿಟ್ಕೊಡೋದಕ್ಕೆ ಕಾರ್ಬೋಹೈಡ್ರೇಟ್ಸ್ನ ಏನಂತೀವಿ, ಪ್ರೋಟೀನ್ ಸ್ಪೇರಿಂಗ್ ಅಂತೀವಿ, ಆಯಿತಾ. ಸೊ ಇದು ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಫ್ಯಾಟ್ ನಿಮಗೆ ಹಾರ್ಮೋನ್ಸ್ಗೆ ಅದಕ್ಕೆ ಇದಕ್ಕೆ ಬೇಕೇ ಬೇಕು. ಫ್ಯಾಟು ತುಂಬ ಎಸೆನ್ಷಿಯಲ್ ಇದೆ ಬಾಡಿಗೆ, ಎಲ್ಲದೂ ತುಂಬ ಇಂಪಾರ್ಟೆಂಟ್ ನಿಮಗೆ. ಫ್ಯಾಟು, ಕಾರ್ಬೋಹೈಡ್ರೇಟ್ಸು, ಪ್ರೋಟೀನ್ ಪ್ರತಿಯೊಂದು ಇಂಪಾರ್ಟೆಂಟ್ ಇದೆ. ಬಟ್ ಸ್ಪ್ಲಿಟ್ ಹೆಂಗಿರಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ಫಸ್ಟು ಪ್ರೋಟೀನ್ ಸ್ಪ್ಲಿಟ್ ನಾವು ಮಾಡಿದ್ವಿ. ಎಷ್ಟಿದೆ, 2.2 to 2.6 ಬಾಡಿ ವೇಟ್ kg. ಆ್ಯಂಡ್ ನೆಕ್ಸ್ಟ್ ನಾವು ಫ್ಯಾಟ್ ಕ್ಯಾಲ್ಕುಲೇಟ್ ಮಾಡ್ತೀವಿ, ಆಯಿತಾ. ಪ್ರೋಟೀನ್ ಆಯಿತು, ಇವಾಗ ಫ್ಯಾಟು. ಸೊ ಫ್ಯಾಟ್ ಎಷ್ಟಿರಬೇಕು ಅಂತಂದರೆ ಬಾಡಿ ವೇಟ್ ತೊಗೊಳ್ಳಿ, ಮತ್ತು ಬಾಡಿ ವೇಟ್ ತೊಗೊಬೇಡಿ. ಫ್ಯಾಟಿಗೆ ಏನು ಮಾಡಿ ಅಂದರೆ, ನಿಮ್ಮ ಟೋಟಲ್ ಕ್ಯಾಲರೀಸ್ ಎಷ್ಟು ತಿಂತಿದ್ದೀರಾ, ಆ ಟೋಟಲ್ ಕ್ಯಾಲರೀಸಿಂದು 25 to 30% ಫ್ಯಾಟ್ ಇಡಿ, ಆಯಿತಾ. ಸೊ 25% to 30%, 30% ಆಫ್ ಟೋಟಲ್ ಕ್ಯಾಲರೀಸ್, ಆಯಿತಾ. ಸೊ ನಿಮ್ಮದು ಟೋಟಲ್ ಕ್ಯಾಲರೀಸ್ ಏನಿದೆ ನಿಮ್ಮದು ಡಯೆಟ್ಟು, ಇವಾಗ ಫಾರ್ ಎಕ್ಸಾಂಪಲ್ ನಾನು ಏನಂದೆ, 1800 ಕ್ಯಾಲರೀಸ್ ಇದೆ ಇವನಿಗೆ. ಸೊ 1800 ಕ್ಯಾಲರೀಸಿಲಿ 25ರಿಂದ 30% ಅವನು ಫ್ಯಾಟಿಂದ ತೊಗೋಬೇಕು ಅದನ್ನ. ಸೊ 1820 ಕ್ಯಾಲರೀಸಿಗೆ 30% ಎಷ್ಟು ಅಂತ ಹೇಳ್ತೀನಿ. 1820 ಇಂಟು 0.3, ಸೊ 540 ಕ್ಯಾಲರೀಸ್ ಏನಿದೆ ಅದು ಅವನು ಫ್ಯಾಟಿಂದ ತಗೋತಾನೆ. ಸೊ ಈ ಪರ್ಸನ್ಗೆ ಏನಿದೆ 540 ಕ್ಯಾಲರೀಸ್ ಫ್ರಮ್ ಫ್ಯಾಟ್, ಆಯಿತಾ. ಸೊ ಇವನಿಗೆ, ಈ ಪರ್ಸನ್ಗೆ 540 ಕ್ಯಾಲರೀಸ್ ಫ್ಯಾಟಿಂದ ಬರುತ್ತೆ, ಆಯಿತಾ. 180 ಗ್ರಾಮ್ಸ್ ಅವ್ನು ಪ್ರೋಟೀನ್ ತೊಗೋತಾನೆ. ಸೊ ಇಲ್ಲಿ ನೋಡಿ, ಗ್ರಾಮ್ಸ್ ಬೇರೆ ಪ್ರೋಟೀನಿಂದು, ಕ್ಯಾಲರೀಸ್ ಬೇರೆ, ಆಯಿತಾ. ಸೊ ಪ್ರೋಟೀನನ್ನು ಬಾಡಿ ವೇಟಿಂದ ಲೆಕ್ಕ ಹಾಕ್ತೀವಿ, ಫ್ಯಾಟನ್ನು ಏನು ಮಾಡ್ತೀವಿ, ಟೋಟಲ್ ಕ್ಯಾಲರೀಸ್ ತೊಗೊಂಡು ಅದ್ರ ಪರ್ಸೆಂಟೇಜಲ್ಲಿ ತೆಗಿತಾ ಇದ್ದೀವಿ. ಈ ಕಾರ್ಬೋಹೈಡ್ರೇಟ್ಸ್ ಎಷ್ಟು ತೊಗೋಬೇಕು, ಮಿಕ್ಕಿದೇನು ಕ್ಯಾಲರೀಸ್ ಉಳ್ಕೊಳ್ಳುತ್ತೆ ಬಾಡಿದು ಅದೆಲ್ಲ ಕಾರ್ಬೋಹೈಡ್ರೇಟ್ಸಿಂದ ಫಿಲ್ ಮಾಡಬೇಕು, ಆಯಿತಾ. ಇವಾಗ ಕಾರ್ಬ್ಸ್, ಸೊ ರಿಮೈನಿಂಗ್ ಕ್ಯಾಲರೀಸ್ ಏನಿದೆ, ಸೊ ರಿಮೈನಿಂಗ್ ಕ್ಯಾಲರೀಸ್ ಫಿಲ್ ವಿತ್ ಕಾರ್ಬ್ಸ್. ಸೊ ಪ್ರೋಟೀನ್ ಲೆಕ್ಕ ಹಾಕಿದ್ರಿ, ಫ್ಯಾಟ್ ಲೆಕ್ಕ ಹಾಕಿದ್ರಿ, ಮಿಕ್ಕಿದೇನಿದೆ ಅದನ್ನು ನೀವು ಕಾರ್ಬೋಹೈಡ್ರೇಟ್ಸಿಂದ ಫಿಲ್ ಮಾಡ್ತೀರಾ. ಸೊ ಇದು ಸಿಂಪಲ್ ಮ್ಯಾಥ್ ಅಷ್ಟೇ, ಆಯಿತಾ. ಡಿಫಿಸಿಟಿಗೆ ಮೇಯ್ನಾಗಿ ಜ್ಞಾಪಕ ಇಟ್ಕೊಳ್ಳಿ, ಮೇಂಟೆನೆನ್ಸಿಂದನೇ ಶುರು ಮಾಡಿ ಅಬ್ಸರ್ವೇಷನಲ್ಲಿ ಇಡಿ. ನಿಮ್ಮದು ಪ್ರೋಗ್ರೆಸ್ ಚೇಂಜ್ ಆಗೋದು ಸ್ಟಾಪ್ ಆಗುತ್ತೆ, ಅವಾಗ ಏನು ಮಾಡ್ತೀರಾ, ನೀವು ಕ್ಯಾಲರೀಸ್ ಕಮ್ಮಿ ಮಾಡ್ತೀರಾ, 300-500 ಕ್ಯಾಲರೀಸ್. ಆಮೇಲೆ ಮತ್ತೆ ಪ್ರೋಗ್ರೆಸ್ ಸ್ಟಾಪ್ ಆಗುತ್ತೆ, 200 ಕ್ಯಾಲರೀಸ್ ಕಮ್ಮಿ ಮಾಡ್ತಾ ಬರ್ತೀರಾ. ಆಮೇಲೆ ಏನು ಮಾಡ್ತೀರಾ, ಲೋವರ್ ಲಿಮಿಟ್ ಹಿಟ್ ಆಗುತ್ತೆ. ಸೊ ಲೋವರ್ ಲಿಮಿಟಿಂದ ಕೆಳಗಡೆ ಕ್ಯಾಲರೀಸ್ ಡ್ರಾಪ್ ಮಾಡಬಾರ್ದು. ಅಲ್ಲಿಂದ ಏನು ಮಾಡ್ತೀರಾ, ಇನ್ನೂ ಚೇಂಜ್ ಆಗ್ತಿಲ್ವಾ, ಒಂದು ಬ್ರೇಕ್ ವೀಕ್ ತೊಗೊಳ್ಳಿ, 1 to 2 weeks ಬ್ರೇಕ್ ವೀಕ್. ಕ್ಯಾಲರೀಸ್ ಒಂದು 300 ನಾಚ್ ಅಪ್ ಮಾಡಿ, ಇಲ್ಲ ಮೇಂಟೆನೆನ್ಸ್ ಕ್ಯಾಲರೀಸಲ್ಲಿ 1-2 ವಾರ ತಿನ್ನಿ. ಆಮೇಲೆ ಏನು ಮಾಡಿ, ವಾಪಸ್ ಬನ್ನಿ ಎಲ್ಲಿ ನಿಲ್ಸಿದ್ರಿ ಅಲ್ಲಿಗೇನೆ, ಆಯಿತಾ. ಸೊ ಇದೇ ಸಿಂಪಲ್ ಪ್ರೊಸೆಸ್ ಮಾಡೋದು ನಾವು. ಆ್ಯಂಡ್ ಫ್ಯಾಟ್ ಲಾಸನ್ನು ಅಗ್ರೆಸಿವ್ ಆಗಿ ತುಂಬ ಮಾಡೋಕ್ಕೆ ಹೋಗ್ಬೇಡಿ, ಸ್ಲೋ ಪ್ರೊಸೆಸ್ ಮಾಡಿ. ಅಗ್ರೆಸಿವ್ ಮಾಡಿದ್ರೆ ಬಾಡಿಗೆ ತುಂಬ ಡ್ಯಾಮೇಜ್ ಆಗುತ್ತೆ, ಪ್ಲಸ್ ಲಾಂಗ್ ಟರ್ಮಲ್ಲಿ ನೀವು ಫ್ಯಾಟ್ ಲೂಸ್ ಆಗೋದಿಲ್ಲ. ಇನಿಷಿಯಲಿ ಸ್ವಲ್ಪ ಡಿಫ್ರೆನ್ಸ್ ಕಾಣಿಸ್ಬಿಡುತ್ತೆ ಸ್ಕೇಲಲ್ಲಿ, ಬಟ್ ಲಾಂಗರ್ ರನ್ನಲ್ಲಿ ನಿಮ್ಮ ಬಾಡಿ ಕಂಪ್ಲೀಟ್ ಫ್ಯಾಟನ್ನು ತೆಗಿಯೋದು ಕಷ್ಟ ಆಗ್ಬಿಡುತ್ತೆ ನಿಮಗೆ. ಯಾಕಂದರೆ ಒಂದು ಪಾಯಿಂಟ್ ಬಂದು ಹೆಂಗೆ ನಿಲ್ಲುತ್ತೆ ಅಂದರೆ ಫ್ಯಾಟ್ ಎಲ್ಲ ಹೋಗೋದಿಲ್ಲ ಅಲ್ಲಿಂದ. ಸೊ ಅದಕ್ಕೆ ನಿಧಾನಕ್ಕೆ ಮಾಡಬೇಕು. ಪ್ಲಸ್ ಇವಾಗ ಎಲ್ಲದಕ್ಕಿಂತ ಮೇಯ್ನ್ ಏನು ಇಂಪಾರ್ಟೆಂಟ್ ಒನ್, ನಿಮ್ಮದು ಟ್ರೈನಿಂಗ್, ಆಯಿತಾ. ಸೊ ಮತ್ತೆ 3 ಸ್ಟಾರ್ ಹಾಕ್ತಿದ್ದೀನಿ ಲಾಸ್ಟ್ ವೀಡಿಯೋಲಿ ಹಾಕ್ದಂಗೆ. ಸೊ ಇಂಪಾರ್ಟೆಂಟ್ ಅಂತಲೂ ಬರೆದ್ಬಿಡ್ತೀನಿ. ಸೊ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದರೆ ಇಗ್ನೋರ್ ಮಾಡಿ, ಯಾಕಂದರೆ ನಾನು 2 ಕಡೆ ಫೋಕಸ್ ಮಾಡ್ತಿರೋದ್ರಿಂದ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇಂಪಾರ್ಟೆಂಟ್ ಏನು, ನಿಮ್ಮದು ಟ್ರೈನಿಂಗ್. ಸೊ ಟ್ರೈನಿಂಗ್ ಏನಕ್ಕೆ ಇಂಪಾರ್ಟೆಂಟ್ ಅಂತ ಅಂದರೆ, ನಿಮ್ಮ ಮಸಲಿಗೆ ಕೆಲಸ ಕೊಟ್ಟಿಲ್ಲ ನೀವು, ನಿಮ್ಮ ಮಸಲ್ಗೆ ಕೆಲಸ ಕೊಡದೇ ಇದ್ದಾಗ ಏನಾಗುತ್ತೆ, ನಿಮ್ಮ ಬಾಡಿಗೆ ಏನು ಹೋಗುತ್ತೆ ಸಿಗ್ನಲು, ಇವನ್ ಮಸಲ್ಗಳನ್ನು ಯೂಸ್ ಮಾಡ್ತಾ ಇಲ್ಲ, ಸೊ ತೆಗಿರಿ ಅಂತ ಅನ್ನತ್ತೆ. ಸೊ ನಿಮ್ಮ ಫ್ಯಾಟ್ ಜೊತೆ ನಿಮ್ಮ ಮಸಲೂ ತೆಗಿಯೋಕ್ಕೆ ಶುರು ಮಾಡಿಬಿಡುತ್ತೆ. ಆ್ಯಂಡ್ ಅದು ತುಂಬ ನೆಗೆಟಿವ್ಲಿ ಇಂಪ್ಯಾಕ್ಟ್ ಆಗುತ್ತೆ ನಿಮ್ಮ ಬಾಡಿಗೆ. ಯಾಕಂದರೆ ಮಸಲ್ ಬೇಕು. ನೀವು ಇವಾಗ 60 ವರ್ಷ, 70 ವರ್ಷ, 80 ವರ್ಷದಲ್ಲಿ ಆರಾಮಾಗಿ ನಡೆದಾಡ್ಕೊಂಡಿರ್ಬೇಕು ಹೊರಗಡೆ ಅಂದರೆ, ನಿಮ್ಮ ಬಾಡಿಗೆ ಮಸಲ್ ಬೇಕು. ಮಸಲ್ ಹೆಂಗೆ ಅಂತ ಅಂದರೆ,
ಈಗ ಕಬ್ಬಣ ನಿಮ್ಮ ಮೂಳೆಗಳು ಅನ್ಕೊಳ್ಳಿ, ಅದಕ್ಕೆ ಕಾಂಕ್ರೀಟ್ ಏನು ಹಾಕಿರ್ತಾರೆ ಅದು ಮಸಲ್ಲು. ಈಗ ಬರೀ ಕಬ್ಬಣದ ಮೇಲೆ ಇಡೀ ಬಿಲ್ಡಿಂಗ್ ಕಟ್ಟಕ್ಕಾಗೋದಿಲ್ಲ, ಅದಕ್ಕೆ ಕಾಂಕ್ರೀಟ್ ಪಿಲ್ಲರ್ಸ್ ಬೇಕು ನಿಮಗೆ ಪ್ರಾಪರಾಗಿ. ಫಿಲ್ ಮಾಡಿ ಕಾಂಕ್ರೀಟ್ನ ಕ್ಯೂರಿಂಗ್ ಎಲ್ಲ ಹೆಂಗೆ ಮಾಡ್ತಾರೆ ಅದೇ ಥರ ನಿಮ್ಮ ಬಾಡಿಗೆ ಮಸಲ್ ವರ್ಕ್ ಆಗುತ್ತೆ. ಸೊ ಮಸಲ್ ಇದ್ದರೆ ಮಾತ್ರ ನೀವು ಆ ವಯಸ್ಸಲ್ಲಿ ಓಡಾಡ್ಕೊಂಡಿರೋಕ್ಕೆ ಸಾಧ್ಯ. ಆ್ಯಂಡ್ 50 ವರ್ಷ ಆದಮೇಲೆ ಏನಾಗುತ್ತೆ, ಮಸಲ್ ಲಾಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ತುಂಬ. ಹೆಂಗೆ ಅಂದರೆ ನಿಮ್ಮ ಬಾಡಿ ಮಸಲನ್ನು ತೆಗಿತಾ ಬಂದ್ಬಿಡುತ್ತೆ. ಸೊ ಅದಕ್ಕೆ ಅದನ್ನು ಅವಾಯ್ಡ್ ಮಾಡೋಕ್ಕೆ ಏನು ಮಾಡಬೇಕು, ಟ್ರೈನಿಂಗ್ ಮಾಡಬೇಕು. ಎಷ್ಟೇ ವಯಸ್ಸಾದ್ರೂ ನೀವು ಟ್ರೈನಿಂಗ್ ಮಾಡಲೇಬೇಕು, ಸ್ವಲ್ಪ ವೆಯ್ಟ್ ಲಿಫ್ಟ್ ಮಾಡಲೇಬೇಕಾಗುತ್ತೆ, ಆಯಿತಾ. ಸೊ ವೆಯ್ಟ್ ಲಿಫ್ಟ್ ಮಾಡೋದ್ರಿಂದ ಮಸಲ್ಲು ಪ್ರಿಸರ್ವ್ ಆಗುತ್ತೆ. ಪ್ರಿಸರ್ವ್ ಅಂದರೆ ಉಳ್ಕೊಳ್ಳುತ್ತೆ ಮಸಲ್. ಸೊ ಮಸಲ್ ಉಳಿಸ್ಕೊಳ್ಳಿ. ಮಸಲ್ ಉಳಿಸ್ಕೊಳ್ಳೋಕೆ ನೀವು ಟ್ರೈನಿಂಗ್ ಮಾಡಲೇಬೇಕು, ವೆಯ್ಟ್ ಲಿಫ್ಟ್ ಮಾಡಲೇಬೇಕು. ಹುಡುಗರಾಗಲಿ ಹುಡುಗಿರಾಗಲಿ, ಆಯಿತಾ, ವಯಸ್ಸಾಗಿರೋರಾಗಲಿ ಯಂಗ್ ಆಗಿರೋರಾಗಲಿ, ಯಾರಿಗೂ ರೂಲ್ಸ್ ಇದು ಚೇಂಜ್ ಆಗೋದಿಲ್ಲ. ಎಲ್ಲರಿಗೂ ಸೇಮ್ ರೂಲ್ಸು. ವೆಯ್ಟ್ ಲಿಫ್ಟ್ ಮಾಡಿ ಮಸಲ್ ಉಳಿಸ್ಕೊಳ್ಳಿ ಅಷ್ಟೇ. ಸೊ ಇದೆಲ್ಲ ಮಾಡಿಬಿಟ್ಟು ನೀವು ಇದನ್ನು ಮಾಡಲಿಲ್ಲ ಅಂದರೆ ಟ್ರೈನಿಂಗು, ಮತ್ತೆ ನಿಮಗೆ ಅದು ರಾಂಗಾಗಿ ಇಂಪ್ಯಾಕ್ಟ್ ಆಗುತ್ತೆ, ಮತ್ತೆ ನೀವು ಮಸಲ್ ಲಾಸ್ ಆಗೋ ಚಾನ್ಸಸ್ಸು ಇರುತ್ತೆ. ಸೊ ಇದೆಲ್ಲ ಮಾಡಿದಾಗ ಏನಾಗುತ್ತೆ, ಮಸಲ್ ಲಾಸ್ ಆಗಲ್ಲ. ಇದೆಲ್ಲ ಮಾಡಿದಾಗ ಏನಾಗುತ್ತೆ, ಟೋಟಲಿ ಫ್ಯಾಟ್ ಲಾಸ್ ಜಾಸ್ತಿ ಆಗುತ್ತೆ, ಮಸಲ್ ಲಾಸ್ ಆದಷ್ಟು ಕಮ್ಮಿ ಆಗುತ್ತೆ. ಮಸಲ್ ಲಾಸು ಚೂರಾಗುತ್ತೆ ಅಷ್ಟೇ. ಬಟ್ ಇದು ಯಾವುದು ಫಾಲೋ ಮಾಡದೆ ಬರೀ ಊಟ ಬಿಟ್ಟರೆ ಏನಾಗುತ್ತೆ, ಫ್ಯಾಟು ಮಸಲ್ಲು ಪ್ರತಿಯೊಂದು ಕಳ್ಕೊತೀರಾ, ಒಳ್ಳೆ ಕಡ್ಡಿ ಏನೋ ರೋಗ ಬಂದಿರೋರ ಥರ ಕಾಣಿಸ್ತಿರ್ತೀರ, ಆಯಿತಾ. ಅದೆಲ್ಲ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಸೊ ಇಷ್ಟೇ ಸಿಂಪಲ್, ಇನ್ನೇನೂ ಇಲ್ಲ. ಏನಾದರೂ ಮಿಸ್ ಮಾಡಿದ್ದೀನಿ ಅನ್ಸಿದ್ರೆ ಕಾಮೆಂಟಲ್ಲಿ ಕೇಳಿ, ನಂಗೆ ಹೇಳ್ತೀನಿ ನಾನು. ಅದು ಬಿಟ್ಟರೆ ಇನ್ನೇನಿಲ್ಲ, ಇದನ್ನು ಫಾಲೋ ಮಾಡಿರೋ ಗೊತ್ತಾಗುತ್ತೆ. ಸಿಂಪಲ್, ತುಂಬ ಸಿಂಪಲ್, ತುಂಬ ಕಾಂಪ್ಲಿಕೇಟ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಸಖತ್ ಸಿಂಪಲ್ ಇದು. ಆ್ಯಂಡ್ ಫ್ಯಾಟ್ ಲಾಸ್ ನಿಜ ಹೇಳ್ಬೇಕಂದ್ರೆ ಮಸಲ್ ಬಿಲ್ಡಿಂಗಿಂತ ಫ್ಯಾಟ್ ಲಾಸ್ ಈಸಿ. ಮಸಲ್ ಬಿಲ್ಡ್ ಮಾಡಿ ಮಸಲ್ ಪ್ರಿಸರ್ವ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಇದೆ. ಮಸಲ್ ಬಿಲ್ಡಿಂಗ್ ನಾನು ಎರಡೂ ಮಾಡಿದ್ದೀನಿ, ಆಯಿತಾ. ನಾನು ತುಂಬ ತೆಳ್ಳಗೂ ಇದ್ದೆ, ನಾನು ತುಂಬ ದಪ್ಪನೂ ಆಗಿದ್ದೆ. ಬಟ್ ನನಗೆ ಫ್ಯಾಟ್ ಲಾಸ್ ಕಷ್ಟ ಆಗ್ತಿರಲಿಲ್ಲ, ನಂಗೆ ಮಸಲ್ ಬಿಲ್ಡಿಂಗ್ ಕಷ್ಟ ಆಗುತ್ತೆ ತುಂಬ, ಆಯಿತಾ. ಸೊ ಮಸಲ್ ಬಿಲ್ಡಿಂಗ್ ಆ್ಯಕ್ಚುಲಿ ಕಷ್ಟ. ಫ್ಯಾಟ್ ಲಾಸ್ ಅಂದರೆ ಏನು, ನೀವು ವರ್ಷಕ್ಕೆ 10 kg 15 kg ಫ್ಯಾಟ್ ತೆಗಿಬೋದು. ಬಟ್ ನೀವು ವರ್ಷಕ್ಕೆ 2 3 kg ಮಸಲ್ ಅಷ್ಟೇ ಬಿಲ್ಡ್ ಮಾಡೋಕ್ಕಾಗೋದು, ಒಂದು ಎಕ್ಸ್ಪೀರಿಯನ್ಸ್ ಲಿಫ್ಟರಾಗಿ ನಾನು, ಆಯಿತಾ. ಒಂದು ನ್ಯೂಬಿ ಆದರೆ ಏನೊಂದು 8 kg ಹತ್ತತ್ರ ಮಸಲ್ ಗೈನ್ ಮಾಡ್ಬೋದು ವರ್ಷಕ್ಕೆ, 8 10 kg. ಬಟ್ ಅದಾದಮೇಲೆ ಅದು ಹಾಗೆ ಇರೋದಿಲ್ಲ ಅದು. ಬಟ್ ಫ್ಯಾಟ್ ಲಾಸ್ ಯಾವುದೇ ಏಜಲ್ಲಿ ಏನೇ ಆದ್ರೂ ಐ ಕ್ಯಾನ್ ಲೂಸ್ ಫ್ಯಾಟ್ ಈಸಿಯಾಗಿ. ಯಾಕಂದರೆ ಲೈಕ್ ಮಸಲ್ ಬಿಲ್ಡ್ ಮಾಡೋ ಸಖತ್ ಕಷ್ಟ ಇದೆ. ಫ್ಯಾಟ್ ಲಾಸ್ ಅಳಕ್ಕೆ ಹೋಗ್ಬಿಡಿ, ಫ್ಯಾಟ್ ಲಾಸ್ ಆ್ಯಕ್ಚುಲಿ ಈಸಿ, ಆಯಿತಾ. ತೆಳ್ಳಗಿರೋರಿಗೆ ದಪ್ಪ ಆಗೋದು ಕಷ್ಟ, ಬಟ್ ದಪ್ಪ ಇರೋರು ತೆಳ್ಳಗಾಗ್ಬೋದು, ಆರಾಮಾಗಿ ಆಗ್ಬೋದು, ಆಯಿತಾ. ನೀವು ತಲೆಯಲ್ಲಿ ಆಗಲ್ಲ ಅಂತ ತುಂಬಿಸ್ಕೋಬೇಡಿ. ನೀವು ಯಾವಾಗ ನಿಮ್ಮನ್ನು ನೀವು ಡೌನ್ ಮಾಡ್ಕೋತೀರಾ, ನಿಮ್ಮ ಬಾಡಿ ರೆಸ್ಪಾಂಡೇ ಮಾಡೋದು ನಿಲ್ಲಿಸ್ಬಿಡುತ್ತೆ. ನೀವು ಯಾವಾಗಲೂ ಸೆಲ್ಫ್ ಟಾಕ್ ಅನ್ನೋದು ಏನಿರುತ್ತೆ, ನಮ್ಮ ಜೊತೆ ನಾವು ಮಾತಾಡ್ಕೊಳ್ಳೋದಿರುತ್ತಲ್ಲ, ಅದು ಯಾವತ್ತಿದ್ರೂ ಪಾಸಿಟಿವ್ ಆಗಿ ಮಾತಾಡಿ, ಆಯಿತಾ. ನಮ್ಮನ್ನು ನಾವು ಮೇಲೆ ಹಿಡಿಬೇಕು, ಕೆಳಗಡೆ ಮಾಡ್ಕೋಬಾರ್ದು. ಈಗ ನಮ್ಮ ಒಳಗಡೆ ಇರೋ ಪರ್ಸನ್ನೇ ನಮ್ಮನ್ನು ಕೆಳಗಡೆ ಮಾಡಿಬಿಟ್ರೆ ಬೇರೆಯವ್ರು ನಮ್ಮನ್ನು ರೆಸ್ಪೆಕ್ಟ್ ಮಾಡಲ್ಲ, ಅದು ಬೇರೆ ಥಿಂಗು. ಪ್ಲಸ್ ನಮ್ಮ ಬಾಡಿನೇ ನಮಗೆ ರೆಸ್ಪಾಂಡ್ ಮಾಡೋದಿಲ್ಲ. ಅದಕ್ಕೆ ಹೆಂಗೆ ಅನ್ಸುತ್ತೆ ಗೊತ್ತಾ, ಇವನ ಕೈಯಲ್ಲಿ ಏನೂ ಆಗೋದಿಲ್ಲ, ನಾನು ಏನೂ ಮಾಡೋದಿಲ್ಲ. ಸೊ ಆ ಮೆಂಟಲ್ ಥಿಂಗ್ ಅನ್ನೋದು ಇದೆಯಲ್ಲ, ಸಖತ್ ಇಂಪಾರ್ಟೆಂಟ್ ಆಗುತ್ತೆ. ತುಂಬ ಜನ ಇಗ್ನೋರ್ ಮಾಡ್ತೀರಾ ಅದನ್ನ. ಆ್ಯಂಡ್ ಮೆಂಟಲಿ ಸ್ಟ್ರಾಂಗ್ ಇರೋದು ನಿಮಗೆ ಎಷ್ಟೊಂದು ಟೈಮ್ ಲೈಕ್ ಎಷ್ಟೊಂದು ಡಿಸೀಸ್ಗಳೆಲ್ಲ ಕ್ಯೂರ್ ಆಗ್ತವೆ. ನಿಮ್ಮ ಬಾಡಿ ರೆಸ್ಪಾಂಡ್ ಮಾಡೋದೇ ಡಿಫ್ರೆಂಟ್ ಇರುತ್ತೆ. ಈಗ ಮೆಡಿಸಿನ್ಸ್ ಎಲ್ಲ ಕೊಟ್ಟಾಗ ಕೆಲವು ಡಾಕ್ಟರ್ಸ್ ಹೇಳ್ತಾರೆ ಗೊತ್ತಾ, ಬಾಡಿ ಹೆಂಗೆ ರೆಸ್ಪಾಂಡ್ ಮಾಡುತ್ತೆ ಅದ್ರ ಮೇಲೆ ಬಿಟ್ಟಿದ್ದು ಅಂತ. ನೀವು ಸ್ಟ್ರಾಂಗ್ ಮೈಂಡ್ ಸೆಟ್ ಇದ್ದು ನಿಮ್ಮ ಬಾಡಿ ಸ್ಟ್ರಾಂಗ್ ಆಗಿದ್ದಾಗ ರೆಸ್ಪಾನ್ಸ್ ಚೆನ್ನಾಗಿರುತ್ತೆ. ಆಲ್ರೆಡಿ ನೀವು ಇಲ್ಲಿಂದ ಗಿವ್ ಅಪ್ ಮಾಡಿಬಿಟ್ರೆ ನಿಮ್ಮ ಬಾಡಿ ರೆಸ್ಪಾಂಡೇ ಮಾಡೋದಿಲ್ಲ, ಆಯಿತಾ. ಸೊ ಯಾವತ್ತಿದ್ರೂ ನೀವು ಯಾವುದೇ ಸಿಚುವೇಷನಲ್ಲಿರಲಿ, ಏನೇ ಆಗಲಿ ಪರವಾಗಿಲ್ಲ ಲೈಫಲ್ಲಿ, ಮೆಂಟಲಿ ನಿಮ್ಮ ಜೊತೆ ನೀವು ಮಾತಾಡ್ಕೊಳ್ಳೋದು ಏನಿರುತ್ತೆ ಯಾವತ್ತಿದ್ರೂ ಪಾಸಿಟಿವ್ ಇರಲಿ. ಯಾವತ್ತೂ ನಿಮ್ಮನ್ನು ನೀವು ಕೆಳಗೆ ಮಾಡ್ಕೊಳಕ್ಕೆ ಹೋಗ್ಬಿಡಿ ಅಷ್ಟೇ. ಆ್ಯಂಡ್ ಈ ಮಿಸ್ಟೇಕ್ ನಾನು ಮಧ್ಯದಲ್ಲಿ ಒಂದೊಂದು ಸತಿ ನಾನು ಮಾಡಿದ್ದೀನಿ. ಬಟ್ ಅದಾದಮೇಲೆ ನಾನು ಅಂದ್ಕೊಂಡೆ ಲೈಕ್ ನನ್ನನ್ನು ನಾನು ಕೆಳಗೆ ಮಾಡ್ಕೋಬಾರ್ದು. ನನ್ನ ಜೊತೆ ನಡೆಯೋ ಕಾನ್ವರ್ಸೇಷನ್ ನಂದೇನಿದೆ, ನನ್ನ ಪರ್ಸ್ನಲ್ ಕಾನ್ವರ್ಸೇಷನ್ಸ್ ನನ್ನ ಜೊತೆ ನಡೆಯೋದು, ಅದು ಯಾವತ್ತಿದ್ರೂ ಅಪ್ಲಿಫ್ಟಿಂಗ್ ಆಗಿರಬೇಕು ನನಗೆ. ಅದು ಯಾವತ್ತೂ ನನ್ನನ್ನು ನಾನು ಕೆಳಗಡೆ ಮಾಡ್ಕೊಳ್ಳೇಬಾರ್ದು. ಸಿಂಪಲ್ ಅಷ್ಟೇ. ನನ್ನ ಸ್ಟೋರಿಲಿ ನಾನು ಯಾವಾಗಲೂ ಗೆಲ್ತಿರ್ತೀನಿ. ನನ್ನ ಸ್ಟೋರಿಲಿ ನಾನೇ ಹೀರೋ, ಆಯಿತಾ. ಬರುತ್ತೆ, ಸ್ಟ್ರಗಲ್ಸ್ ಬರುತ್ತೆ, ಹಾರ್ಡ್ಶಿಪ್ಸ್ ಬರುತ್ತೆ, ಎಲ್ಲ ಬರುತ್ತೆ. ಇಟ್ಸ್ ಫೈನ್. ಅದಿದ್ರೇ ಒಂದು ಒಳ್ಳೆ ಸ್ಟೋರಿಯಾಗಿ ಲಾಸ್ಟಿಗೆ ಪ್ರೆಸೆಂಟ್ ಆಗೋದದು, ಪರವಾಗಿಲ್ಲ. ಬಟ್ ನನ್ನನ್ನು ನಾನು ಯಾವತ್ತೂ ಕೆಳಗಡೆ ನೋಡ್ಕೊಳ್ಳಲ್ಲ, ಕೆಳಗಡೆ ಮಾಡ್ಕೊಳ್ಳೋದಿಲ್ಲ ಅಷ್ಟೇ. ಸೊ ಸಿಂಪಲ್ ಇದು. ಸೊ ಅಷ್ಟೇ ಇವತ್ತಿನ ವೀಡಿಯೋಗೆ, ಇನ್ನೇನೂ ಇಲ್ಲ. ಏನಾದರೂ ಡೌಟ್ ಇದ್ದರೆ ಕಾಮೆಂಟಲ್ಲಿ ಕೇಳಿ ಹೇಳ್ತೀನಿ.